ಚಿಂತಾಮಣಿ, ಯಾಕಿಷ್ಟು ಚಿಂತೆ ಮಾಡ್ತೀಯಾ? ಕಳೆಗಳಿಂದ ತೊಂದರೆ ಆಗಿದ್ಯಾ? ಹೌದು, ಇಗೋ ಇಲ್ಲಿದೆ ಸ್ಟೀಲ್ MS210 ಪವರ್ ವೀಡರ್. ಕಳೆಗಳನ್ನ ಸಡಿಬಿಡಿಯಿರಿ, ಪ್ರತಿ ಬಾರಿಯೂ ಒಳ್ಳೆ ಇಳುವರಿ ಪಡೆಯಿರಿ. ನೀನೇ ನನ್ನ ಮನೆಯ ರಾಣಿ, ಇದೇ ನನ್ನ ತೋಟದ ರಾಜ. ಸ್ಟೀಲ್ ಉಪಕರಣ ತರುವುದು ಪರಿವರ್ತನೆ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಇವತ್ತಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಡಿಸೆಂಬರ್ 23ನೇ ತಾರೀಕು. ನಾವು ನೀವು ಪ್ರತಿಯೊಬ್ಬರೂ ಕೂಡ ಸ್ಮರಿಸಲೇಬೇಕಾದಂಥ ದಿನ, ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾದಂಥ ದಿನ. ಯಾಕೆ ಅಂತ ಅಂದರೆ, ಯಾರಿಗೆ ಕೃತಜ್ಞತೆ? ನಮ್ಮ ದೇಶದ ಪ್ರತಿಯೊಬ್ಬ ರೈತರಿಗೆ. ಇವತ್ತು ರಾಷ್ಟ್ರೀಯ ರೈತರ ದಿನ, ಕಿಸಾನ್ ದಿವಸ್ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಈ ದಿನದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋದಾದರೆ, ನಮ್ಮ ದೇಶದ 5ನೇ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಕಾಲದಲ್ಲಿ ರೈತರ ಕುಟುಂಬಕ್ಕಾಗಿರ್ಬೋದು, ರೈತರಿಗಾಗಿರ್ಬೋದು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಜಾರಿ ಮಾಡಿ ಅವರ ಕುಟುಂಬಕ್ಕೆ ಸಾಕಷ್ಟು ಅನುಕೂಲಕರವಾದ ಸಂಗತಿಗಳನ್ನ ಮಾಡಿರ್ತಾರೆ. ಇವರ ಹುಟ್ಟುಹಬ್ಬದ ಸ್ಮರಣಾರ್ಥ ಇವತ್ತು ದೇಶದೆಲ್ಲೆಡೆ ರೈತರ ದಿನವನ್ನು, ಕಿಸಾನ್ ದಿವಸನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಈ ಮೂಲಕ ದೇಶದಾದ್ಯಂತ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳು, ರ್ಯಾಲಿಗಳು ಎಲ್ಲವೂ ಕೂಡ ನಡೆಯುತ್ತೆ. ಈ ದಿನ ಸಂಪೂರ್ಣವಾಗಿ ರೈತರಿಗಾಗಿ ಅರ್ಪಣೆ ಮಾಡಲಾಗಿದೆ. ಆದರೆ ಇವತ್ತೊಂದಿನ ಮಾತ್ರ ಸೀಮಿತವಾಗಿರಬೇಕಾ? ಖಂಡಿತವಾಗ್ಲೂ ಅಲ್ಲ. ನಾವು ಪ್ರತಿಯೊಂದು ಬಾರಿ ಊಟ ಮಾಡುವಾಗಲೂ ಕೂಡ ನಮ್ಮ ಅನ್ನದಾತರನ್ನು ನೆನೆಯಲೇಬೇಕು, ಸ್ಮರಿಸಲೇಬೇಕು. ಎಷ್ಟೇ ಆಧುನಿಕ ತಂತ್ರಜ್ಞಾನ ಬಂದರೂ, AI ಬಂದರೂ ಕೂಡ ಯಾವತ್ತಿದ್ರೂ ನಮ್ಮ ದೇಶದ ಬೆನ್ನೆಲುಬು ರೈತರೇ ಸರಿ. ಮತ್ತೊಮ್ಮೆ ಎಲ್ಲರೂ ಒಟ್ಟಾಗಿ ಜೈ ಕಿಸಾನ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಇನ್ನು ವೀಕ್ಷಕರೇ, ನಮ್ಮ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಕಲೆ ಅಂತ ಬಂದಾಗ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. ಇವತ್ತು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳು ಮಾತ್ರ ಅಲ್ಲ, ದೇಶ ವಿದೇಶಿಗರು ಕೂಡ ನಮ್ಮ ಕರ್ನಾಟಕದತ್ತ, ನಮ್ಮ ನಾಡಿನತ್ತ ಆಕರ್ಷಿತವಾಗ್ತಾ ಇದ್ದಾರೆ. ಇದರಲ್ಲಿ ಆಕರ್ಷಣೆಯನ್ನು ವ್ಯಕ್ತಪಡಿಸ್ತಿರುವಂಥ ಪ್ರಮುಖ ಕೇಂದ್ರ ಬಿಂದು ಅಂತ ಅಂದರೆ ಚಾಲುಕ್ಯ, ಹೊಯ್ಸಳರ ಕಾಲದಲ್ಲಿ ಆದಂಥ ಬೇಲೂರು, ಹಳೇಬೀಡು, ಸೋಮನಾಥಪುರದಂಥ ದೇವಾಲಯಗಳಲ್ಲಿರುವ ಅಪರೂಪದ ಅಮೋಘವಾದಂಥ ಶಿಲ್ಪಕಲೆ. ಆಗಿನ ಕಾಲದಲ್ಲಿ ಇದ್ದಂತಹ ನಾಗೋಜ, ಭೈರೋಜ, ದಾಸೋಜ, ಚಾವಣ, ಅಮರಶಿಲ್ಪಿ ಜಕ್ಕಣ್ಣ ಎಲ್ಲರೂ ಕೂಡ ಅವರ ಕೈ ಚಳಕದ ಮೂಲಕ ಒಂದು ಅದ್ಭುತ ಶಿಲ್ಪಕಲೆಯನ್ನು ನಿರ್ಮಿಸಿ ಇವತ್ತು ನಮ್ಮ ನಾಡನ್ನು ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಎಲ್ಲ ಸಾಧಕರ ಸಾಧನೆ ಅಜರಾಮರ ಅಂತಾನೆ ಹೇಳಬೇಕು. ಯಾಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶಿಲ್ಪಿಗಳ ಬಗ್ಗೆ, ಶಿಲ್ಪಕಲೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂಥವರು ಕೂಡ ನಮ್ಮ ನಾಡು ಕಂಡಂಥ ಅಪರೂಪದ ಶಿಲ್ಪಿಗಳು ಅಂತಾನೆ ಹೇಳಬೇಕು.
ಅಮರಶಿಲ್ಪಿ ಜಕ್ಕಣ್ಣ ಅಂತೂ ಎಲ್ಲರಿಗೂ ಕೂಡ ಚಿರಪರಿಚಿತ. ಅವರ ಊರು ಕೂಡ ತುಮಕೂರು ಜಿಲ್ಲೆಯ ಸಮೀಪದಲ್ಲಿರುವಂಥ ಊರಿನವರೇ ಅಲ್ವಾ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಅತಿಥಿಗಳಾಗಿ ಆಗಮಿಸಿರೋರು ಕೂಡ ತುಮಕೂರು ಜಿಲ್ಲೆಯವರೇ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನವರು. ಇವತ್ತಿಗೂ ಇವರ ಶಿಲ್ಪಕಲೆಗಳನ್ನು ನಮ್ಮ ನಾಡಿನ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ಬೋದು. ಅಪರೂಪದ ಕಲಾವಿದರು ಇವತ್ತು ನಮ್ಮೊಂದಿಗಿದ್ದಾರೆ, ವಿಶ್ವನಾಥ CP ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಮೇಡಮ್. ಚಂದನ ವನದ ಎಲ್ಲ ಚಂದನ ವೀಕ್ಷಕರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ. ಎಸ್ ಸರ್, ಅಪರೂಪದ ಕಲಾವಿದರು ನೀವು. ಶಿಲ್ಪಿಗಳು ಅಂತ ಅಂದರೆ ಸಾಧಕರಾಗಿ ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೆ ಕಾಣಿಸ್ಕೊಳ್ಳೋರಂತೂ ತುಂಬ ವಿರಳ. ಇವತ್ತು ಸಿಕ್ಕಿದ್ದೀರಿ, ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ಅದಕ್ಕೂ ಮುನ್ನ ನಮ್ಮ ದಿನ ಆರಂಭದಲ್ಲಿ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾತಿದೆ, ನೋಡ್ಕೊಂಬರೋಣ ಸರ್. ವೀಕ್ಷಕರೇ, ಇದೀಗ ನಿಮ್ಮೆಲ್ಲರಿಗಾಗಿ ಇವತ್ತಿನ ಒಂದೊಳ್ಳೆ ಮಾತು ಅದ್ಭುತವಾದಂಥ ಒಂದು ಸಂಸ್ಕೃತ ಶ್ಲೋಕ. ಪರೋಪದೇಶ ವೇಲಾಯಂ ಶಿಷ್ಟಾಹ ಸರ್ವೇ ಭವಂತಿ ವೈ ವಿಸ್ಮರಂತೀಹ ಶಿಷ್ಟತ್ವಂ ಸ್ವಕಾರ್ಯೇ ಸಮುಪಸ್ಥಿತೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಜನ ಇದನ್ನು ನಿಮಗೆ ರಿಲೇಟ್ ಮಾಡ್ಕೊಳ್ಬೋದು ನೋಡೋಣ. ಬೇರೆಯವ್ರಿಗೆ ಉಪದೇಶ ಮಾಡ್ತಿರುವಾಗ ಎಲ್ಲರೂ ಕೂಡ ಒಳ್ಳೆಯವರೇ ಆಗಿರ್ತಾರೆ, ಆದರೆ ಸ್ವಾರ್ಥ ಸಾಧನೆಯ ಸಂದರ್ಭದಲ್ಲಿ ಒಳ್ಳೆತನವನ್ನು ತುಂಬ ಈಸಿಯಾಗಿ ಮರ್ತು ಬಿಡ್ತಾರಲ್ವ. ಪುರಾಣ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಅಂತಾರಲ್ಲ, ಅದೇ ರೀತಿ ಆ ಗಾದೆಗೆ ಒಂದು ಶ್ಲೋಕವನ್ನು ಕೂಡ ಹೋಲಿಸಿರ್ತಾರೆ. ಇದರ ಅರ್ಥ ನಾವು ಇವಾಗಿನ ಒಂದು ವಾಸ್ತವಕ್ಕೆ ಹೋಲಿಕೆ ಮಾಡಬೇಕು ಅಂತ ಅಂದರೆ, ನಾವು ಬೇರೆಯವರಿಗೆ ಏನೋ ಒಂದು ಒಳ್ಳೆಯದನ್ನು ಉಪದೇಶ ಮಾಡ್ತಾ ಇದ್ದೀವಿ ಅಂದರೆ ಮೊದಲು ನೀವೇನು ಅನ್ನೋದನ್ನು ಅರಿತುಕೊಳ್ಳಿ. ನಾವು ಅದನ್ನು ಮೊದಲು ಪಾಲಿಸೋಣ, ನಂತರ ಬೇರೆಯವ್ರಿಗೆ ಉಪದೇಶ ಮಾಡೋಣ. ಕೇವಲ ಪುಸ್ತಕದ ಬದನೆಕಾಯಾಗಿ ಆ ಒಂದು ಬದನೆಕಾಯಿನ ಬೇರೆಯವ್ರಿಗೆ ತಿನ್ನಿಸೋದು ಬೇಡ ಅಂಥೇಳಿ ಅದ್ಭುತವಾದಂಥ ನುಡಿಮುತ್ತಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಪ್ರಖ್ಯಾತ ಶಿಲ್ಪಿಗಳು ವಿಶ್ವನಾಥ CP ಅವರು. ಬನ್ನಿ ಮಾತುಕತೆಯನ್ನು ಆರಂಭ ಮಾಡೋಣ. ಸರ್, ಶಿಲ್ಪಿಗಳು ಇವತ್ತು ನೀವು ಮಾತಾಡ್ತಿರುವಾಗ ಹೇಳ್ತಾ ಇದ್ರಿ, ನೀವು ಸುಮಾರು 25 ವರ್ಷಗಳಿಂದ ಶಿಲ್ಪಕಲೆಯನ್ನು ವೃತ್ತಿಯಾಗಿ ಪ್ರವೃತ್ತಿಯಾಗಿ ಸ್ವೀಕರಿಸಿ ಇವತ್ತು ಸಾಕಷ್ಟು ನಿಮ್ಮ ಕೈಚಳಕದಿಂದ ಮೂಡಿ ಬಂದಿರುವಂಥ ಕಲಾಕೃತಿಗಳನ್ನ ನಾವು ನೋಡ್ಬೋದು. ತುಂಬ ಖುಷಿಯಾಗತ್ತೆ. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ನಿಮ್ಮ ಊರಿನ ಬಗ್ಗೆ ಹೇಳಿ, ಶಿಲ್ಪಕಲೆ ನಿಮ್ಮ ಜೀವನಕ್ಕೆ ಬಂದಂತಹ ಸಂದರ್ಭದ ಬಗ್ಗೆ ವಿವರಿಸಿ ಸರ್. ಖಂಡಿತ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಮೋತು ಮೇಸತ. ಮೊದಲನೇದಾಗಿ ತಾಯಿ ಕಲಾ ಸರಸ್ವತಿಯನ್ನು ಸ್ಮರಣೆ ಮಾಡ್ತಾ, ಹಾಗೂ ನಮಗೆಲ್ಲ ಅನ್ನವನ್ನು ಇಡ್ತಂಥ ರೈತರ ದಿನದ ಸಮಸ್ತ ರೈತ ಬಂದವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೂ ನನ್ನ ಗುರು ಹಿರಿಯರಿಗೆ ಈ ಒಂದು ಸಮಯದಲ್ಲಿ ಅವರನ್ನು ಸ್ಮರಣೆ ಮಾಡ್ತಾ, ಹಾಗೂ ನನ್ನ ಶಿಲ್ಪಗುರುಗಳಾದ ಗುರುಗಳನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ನನ್ನ ಬಾಲ್ಯ ಜೀವನದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಪ್ರಾಥಮಿಕ ಹಂತದಲ್ಲೇ ಸಾಕಷ್ಟು ಚಿತ್ರಕಲೆ ಮೇಲೆ ಸಾಕಷ್ಟು ಇದನ್ನು ಇಟ್ಕೊಂಡಿರುವಂಥದ್ದು, ಆಸಕ್ತಿಯನ್ನು ಹೊಂದಿರುವಂಥ ಒಂದು ಸಮಯದಲ್ಲಿ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಒಂದು ಚಿತ್ರಕಲಾ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಳ್ತಾ ಇರೋದು. ಡ್ರಾಯಿಂಗು, ಚಿತ್ರಕಲೆಯನ್ನು ಸಾಕಷ್ಟು ಮಾಡ್ತಾ ಇರುವಂಥದ್ದು. ಹಾಗಾಗಿ ಭಾಳ ಆಸಕ್ತಿದಾಯಕವಾಗಿ ಮತ್ತು ಪ್ರೇರೇಪಿತರಾಗಿ ಆ ಒಂದು ಕಲೆಗೆ ಅದು ಭಗವಂತನ ಒಂದು ಲೀಲೆ ಅಂತ ಅನಿಸುತ್ತೆ. ನಾನು ಆದರೂ ಕೂಡ ಅದನ್ನು ಭಾವಿಸ್ತೀನಿ. ಸೊ ಹಾಗಾಗಿ ನಮ್ಮ ಟೀಚರ್ಗಳು ಆ ಒಂದು ಸಂದರ್ಭದಲ್ಲಿ ನನಗೆ ಆ ಸರಸ್ವತಿ ಪೂಜೆ ಅಂತೇಳಿ ಅವಾಗ ನಡೀತಾ ಇರುವಂಥದ್ದು ಶಾಲೆಗಳಲ್ಲಿ ನಡೀತಾ ಇತ್ತು. ಸೊ ಆ ಒಂದು ಸಂದರ್ಭಗಳಲ್ಲಿ ಆ ಬೋರ್ಡಿನ ಮೇಲೆ, ಕಪ್ಪು ಹೊಲಿಗೆ ಬೋರ್ಡಿನ ಮೇಲೆ ಚಾಕ್ ಪೀಸನ್ನು ನನಗೆ ವಿತರಣೆ ಮಾಡ್ತಾಯಿದ್ರು. ವಿಶ್ವನಾಥ್, ನೀನು ಒಳ್ಳೆ ಚಿತ್ರ ಬರೀತೀಯ, ಆ ಚಿತ್ರ ನೀನು ಬರೆಯೋದು ಭಾಳ ಸುಂದರವಾಗಿರ್ತದೆ, ಬಾಯಿಲಿ ಬರಿ ಅಂತ ಹೇಳಿ ಅವರ ಒಂದು ಪ್ರೇರಣೆ ಮಾತುಗಳು ಇಲ್ಲಿವರೆಗೂ ನನ್ನ ತಂದು ಕೂರಿಸಿದೆ ಅಂದರೆ ಇದನ್ನು ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಖಂಡಿತ. ಸೊ ಅಲ್ಲಿಂದ ನನ್ನ ಒಂದು ಇದು ಪ್ರಾರಂಭ ಆಗಿ, ನಂತರದಲ್ಲಿ ನಾನು ಪ್ರೌಢ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಲೋಯರು ಮತ್ತು ಹೈಯರು ಚಿತ್ರಕಲಾ ಶಾಲೆಯನ್ನು ನನ್ನ ಮೊದಲನೇ ಚಿತ್ರ ಗುರುಗಳು ನಾರಾಯಣ್ ಗುರುಗಳು ಅಂತೇಳಿ ಚಿಕ್ಕನಾಯಕನಹಳ್ಳಿ ವಾಣಿ ಚಿತ್ರಕಲಾ ಶಾಲೆಯಲ್ಲಿ ಅವರು ನನ್ನ ಮೊದಲನೇ ಗುರುಗಳಾಗಿರ್ತಾರೆ. ಸೊ ಅವರ ಒಂದು ಗರಡಿಯಲ್ಲಿ ನಾನು ಸುಮಾರು ಪ್ರೌಢಾವಸ್ಥೆಯಲ್ಲಿ ನಾನು ಒಂದು ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ಕೊಂಡ ನಂತರದಲ್ಲಿ ಜೋಗುರುದಡ್ಡಿ ಅಂತ ಬೆಂಗಳೂರಲ್ಲಿ ಒಂದು KPJ ಪ್ರಭು ಕರಕುಶಲ ಕೇಂದ್ರ ಅಂತ ಇದೆ. ಸೊ ಅದು ಸ್ಪಾನ್ಸರು ಕೆನರಾ ಬ್ಯಾಂಕು. ಇದೊಂದು ಅದ್ಭುತವಾದ ಒಂದು ಇನ್ಸ್ಟಿಟ್ಯೂಟು. ಯಾಕೆಂದರೆ ಇವತ್ತು ಶಿಲ್ಪಕಲೆ
ಬೆಳೀತಾ ಇದೆ ಅಂದರೆ ಆ ಒಂದು ಇನ್ಸ್ಟಿಟ್ಯೂಟು ಅದು ಫಸ್ಟ್ನೇ ಬ್ರಾಂಚು ಬಂದ್ಬಿಟ್ಟು ಬಿಡದಿಲಿದೆ, ಸೆಕೆಂಡ್ನೇ ಬ್ರಾಂಚು ಕಾರ್ಕಳದಲ್ಲಿದೆ, ಕಾಮತ್ತು ಅಂತ ಹೇಳಿ ಅಲ್ಲಿದೆ. ಸೊ ಹೀಗಾಗಿ ಇಲ್ಲಿಂದ ನಂದು ಈ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳೋದಕ್ಕೆ ಭಾಳ ಖುಷಿ ಪಡ್ತೇನೆ. ಸೊ ಅಲ್ಲಿಂದ ನೀವು ಚಿತ್ರಕಲೆಯಿಂದ ಆರಂಭ ಮಾಡಿದ್ರಿ. ಈ ಮುಂಚೆ ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇರುವಾಗ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಕೂಡ ನಮಗೆ ಗೊತ್ತಾಯಿತು. ನಿಮ್ಮ ಶಿಲ್ಪಕಲೆ ಆರಂಭದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ನಿಮ್ಮ ಒಂದು ಪೂಜ್ಯರ ಒಂದು ಪೂರ್ವಿಕರ ಬಗ್ಗೆ ಆಗಿರ್ಬೋದು, ನಿಮ್ಮ ಪಿತಾಮಹರ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತಾ ಇದ್ರಿ, ನಿಮ್ಮ ಪೂರ್ವಜರ ಬಗ್ಗೆ ಕೂಡ ಅವರೊಂದಿಗೆ ದಿಗ್ಗಜರೊಂದಿಗೆ ಒಡನಾಟ ಇಟ್ಕೊಂಡಿದ್ರು. ಇದೆಲ್ಲ ನಿಮ್ಮ ಬಗ್ಗೆ ನಾನು ತಿಳ್ಕೊಂಡಿರೋವಂಥದ್ದು ತುಂಬ ಕುತೂಹಲ ಅಂತ ಅನ್ಸುತ್ತೆ. ಸೊ ನಿಮ್ಮ ಪೂರ್ವಜರ ಬಗ್ಗೆ, ನೀವು ಬೆಳೆದು ಬಂದ ಒಂದು ಸಂದರ್ಭದ ಬಗ್ಗೆ, ಆ ಒಂದು ವಾತಾವರಣದ ಬಗ್ಗೆ ಹೇಳಿ. ನನ್ನ ಪೂರ್ವಜರು PS ಮಲೆಯಪ್ಪ ಅಂತ ಹೇಳಿ ಸಾಕಷ್ಟು ರಾಜಕೀಯವಾಗಿ ಹೆಸರು ಮಾಡಿರುವಂಥದ್ದು ವ್ಯಕ್ತಿ. 25 ಬಾರಿ ಪುರಸಭೆಯಲ್ಲಿ ಅಧ್ಯಕ್ಷರಾದಂಥ ವ್ಯಕ್ತಿ. ಹಾಗಾಗಿ ಸಾಕಷ್ಟು ಅವತ್ತಿನ ಕಾಲದ ಬೀಡಿ ಜತ್ತಿ, ಕೆಂಗಲ್ ಹನುಮಂತ ಇವರೆಲ್ಲ ಸಾಕಷ್ಟು ನಮ್ಮ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗುವಂಥದ್ದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ಯಾರೇ ಪ್ರಮುಖರು ಬಂದರೆ ಚಿಕ್ಕನಾಕ್ನಳ್ಳಿಲೇ ನಮ್ಮ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಅವತ್ತಿನ ಕಾಲದಲ್ಲಿ ಫ್ರಾನ್ಸು ಒಬ್ಬ ವ್ಯಕ್ತಿ ಆತ ನಮ್ಮ ತಾತಗೆ ಒಂದು ಫ್ಯಾನನ್ನು ಗಿಫ್ಟ್ ಕೊಟ್ಟಿರುವಂಥ ಈಗಲೂ ಕೂಡ ನನ್ನ ಮನೆಯಲ್ಲಿ ಅದು ಇದೆ. ಹೀಗಾಗಿ ಅಂಥ ಒಂದು ಕುಟುಂಬದಲ್ಲಿ ಜನಿಸಿರೋದು ನನ್ನ ಮಹಾಪುಣ್ಯ ಅಂತ ಹೇಳಿ ನಾನು ಆದರೂ ಭಾವಿಸ್ತೀನಿ. ಹೀಗಾಗಿ ಮೊದಲನೇ ಬಾರಿಗೆ ಚಿಕ್ಕನಾಕ್ನಳ್ಳಿಲಿ ಕರೆಂಟು ತಂದೆಂಥ ಇದು ಕೂಡ ನಮ್ಮ ತಾತವ್ರಿಗೆ ಸಲ್ಲುತ್ತೆ. ಯಾಕೆಂದರೆ ಮೊದಲನೇ ಬಾರಿಗೆ ಅವಾಗೆಲ್ಲ ಬುಟ್ಟಿಯನ್ನು ಹಚ್ಚಿ ದೀಪಗಳನ್ನು ಇಟ್ಟುಕೊಂಡು ಬರುವಂಥ ವಾಡಿಕೆಗಳನ್ನು ರೂಪುಗೊಂಡಿತ್ತು. ಹೀಗಾಗಿ ನಮ್ಮ ತಾತ ಅವರು ಒಂದು ಯೋಜನೆಯನ್ನು ತಗೊಂಬಂದು ಸಮಸ್ತ ಚಿಕ್ಕನಾಕ್ನಳ್ಳಿಗೆ ನೀಡುವಂಥ ಕಾರ್ಯಕ್ರಮದಲ್ಲಿ ಅವರು ತೊಡಗಿದ್ರು. ಹೀಗಾಗಿ ನಮ್ಮ ತಾತ ಅವ್ರಿಗೆ 3 ಜನ ಹೆಂಡ್ತಿಯರು, ನಾವು ಮೊಮ್ಮಕ್ಕಳು ಕೂಡ ಸುಮಾರು ಒಂದು 150 ಜನ ಇದ್ದೀವಿ. ದೊಡ್ಡ ಕುಟುಂಬ, ತುಂಬು ಕುಟುಂಬದಲ್ಲಿ ಸಾಕಷ್ಟು ಒಂದು 100-150 ಜನ ಮನೆ ಕೆಲಸಗಾರರಾಗಿ ಇರ್ತಿದ್ರು. ಈ ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ನಾನು ಬಂದಂಥದ್ದು. ನಮ್ಮ ತಾತರು ಕೂಡ ಈ ಒಂದು ಆಟಿಕೆಗಳನ್ನು ಮಾಡುವಂಥ ಪದ್ಧತಿಗಳನ್ನು ಅವರು ಬಿಡುವಿನ ವೇಳೆಗಳಲ್ಲಿ ಆಟಿಕೆಗಳನ್ನು ಮಾಡ್ತಾ ಇದ್ರು ಅಂತೇಳಿ ನಮ್ಮ ಚಿಕ್ಕಪ್ಪರು ಹೇಳ್ತಾರೆ. ಪ್ರತಿಯೊಂದು ಕೈಯಿಂದನೇ ಮಾಡಬೇಕಾಗಿತ್ತಲ್ಲ ಸರ್, ಯಾವುದೇ ಮೆಷಿನ್ಸ್ ಇರಲಿಲ್ಲ. ಖಂಡಿತ. ಹಾಗಾಗಿ ಆ ಒಂದು ರೂಢಿಯಲ್ಲಿ ನಾವು ಬರ್ತಾ ನಮ್ಮ ತಂದೆ ನೋಡಿ ಕೋ ಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಇವತ್ತು ನೋಡಿ ರೈತರ ದಿನ, ನಮ್ಮ ತಂದೆ ಭಾಳ ಫಾರ್ಮರು. ನಮ್ಮ ಅಜ್ಜಿಗೆ ನಮ್ಮ ತಂದೆ ಓದ್ಲಿ ಅನ್ನೋದು ಸಾಕಷ್ಟು ಆಸೆ ಇತ್ತು. ಸೊ ನಮ್ಮ ತಂದೆ ಓದೋದಕ್ಕೆ ಅವರಿಗೆ ಆಸಕ್ತಿಗಳು ಬರಲಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ವ್ಯವಸಾಯಕ್ಕೆ ಅವರು ಸಾಕಷ್ಟು ವ್ಯವಸಾಯದಲ್ಲಿ ಜಮೀನೆಲ್ಲ ಜಾಸ್ತಿ ಇರುವಂಥ ಒಂದು ಸಂದರ್ಭದಲ್ಲಿ ಅದನ್ನ ನೋಡ್ಕೊಳ್ಳುವಂಥ ಒಂದು ದಾರಿಗೆ ತಂದೆಯವರು ಎಸ್ ಮ್ಯಾಮ್, ತಂದೆಯವರು. ಹಾಗಾಗಿ ಅವರು ಫಾರ್ಮರ್ ಆಗಿರುವಂಥದ್ದು ದೊಡ್ಡ ಒಂದು ಖುಷಿ ತರುವಂಥ ವಿಚಾರ. ಅಲ್ಲಿಗೆ ಒಂದು ಜನರೇಷನ್ನು ಆ ಒಂದು ಕಲೆ ಇಲ್ಲೆಲ್ಲ ಬಿಟ್ಟು ವ್ಯವಸಾಯದಿಂದ ಬಂದ್ರು, ನಂತರ ನೀವು ಕಲೆಗೆ ಬಂದಿದ್ದಂತ. ಚಿತ್ರಕಲೆ ಅನ್ನುವಂಥದ್ದು ಸಾಮಾನ್ಯವಾಗಿ ಇವಾಗಿನ ಕಾಲದಲ್ಲಿ ಏನಂದ್ರೆ ಚಿಕ್ಕ ಮಕ್ಕಳಿಗೆ ಚಿತ್ರಕಲೆ ಮಾಡುವಂಥದ್ದು, ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ಆದರೆ ಈ ಶಿಲ್ಪಕಲೆ ಅಂತ ಬಂದಿಲ್ಲ, ಅದು ನನಗೆ ಕುತೂಹಲ ಇರುವಂಥದ್ದು. ಶಿಲ್ಪಕಲೆ ಅಂತ ಬಂದಿರೋದು, ಶಿಲ್ಪಕಲೆನೇ ಯಾಕೆ, ಎಲ್ಲಿಂದ ಒಂದು ನಿಮಗೆ ಉತ್ತೇಜನ ಸಿಕ್ಕಿದ್ದು ಅಥವಾ ಒಂದು ಸ್ಫೂರ್ತಿ ಸಿಕ್ಕಿದ್ದು? ಚಿತ್ರಕಲೆಗೆ ನಾನು ಶಿಲ್ಪಕಲೆಗೆ ಬರಬೇಕು ಅನ್ನೋದೇ ಒಂದು ದೊಡ್ಡ ಸಾಧನೆ. ನನ್ನ ಕೇಳಿದ್ರೆ ಇವತ್ತು ಸಾಧಕರಾಗಿ ಕೂತಿದ್ದೀರಿ, ಆದರೆ ಶಿಲ್ಪಕಲೆಯನ್ನು ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ ಸರ್, ಅದೇ ಒಂದು ದೊಡ್ಡ ಸಾಧನೆ. ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮ್ಯಾಮ್, ಇದರಲ್ಲಿ ನಮ್ಮ ಅಣ್ಣ ಗಿರೀಶ್ ಅಂತ ಇದ್ರು, ಅವರು ಕೂಡ ಚಿತ್ರಗಳನ್ನು ಬರಿತಾ ಇದ್ರು. ಒಟ್ಟೊಟ್ಟಿಗೆ ನಾವು ಒಂದು ಫೋಟೋ ಫ್ರೇಮ್ ಏನಾರ ಸಿಕ್ಕಿದ್ರೆ, ಫೋಟೋ ಇದು ಸಿಕ್ಕಿದ್ರೆ ಎಲ್ಲಿ ಕೂಡ ಚಿತ್ರ ನೋಡಿದ್ರೆ ಅದನ್ನು ಬರೆಯುವಂಥ ಹವ್ಯಾಸಗಳನ್ನು ರಜಾ ದಿನಗಳಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಶನಿವಾರ ಅಥವಾ ಭಾನುವಾರ ಬಂದರೆ ನಾವು ಇಬ್ಬರು ಕೂಡ ಹೋಗಿ ಚಿತ್ರಗಳನ್ನು ಬರೆಯುವಂಥ ಹವ್ಯಾಸಗಳನ್ನು ಇಟ್ಕೊಂಡು, ಹೆಚ್ಚಿನದಾಗಿ ನನಗೆ ಅದ್ರ ಕಡೆ ಜಾಸ್ತಿ ಒಲವು ಇರೋದರಿಂದ ಯಾವುದೇ ಒಂದು ಕಚ್ಚಾ ಸಾಮಗ್ರಿಗಳು ಸಿಕ್ಕಿದ್ರೆ ಅದರಲ್ಲೊಂದು ಕಲಾಕೃತಿಗಳನ್ನು ಮಾಡುವಂಥ ಒಂದು ಆಸಕ್ತಿಗಳನ್ನು ಬೆಳೆಸ್ಕೊತ ಹೋದೆ. ಒಂದು ಕಲ್ಪನೆ ನನ್ನ ಥಾಟ್ ಬರ್ತಾಯಿತ್ತು, ಇದನ್ನು ಇದರಲ್ಲಿ ಈ ಥರ ಮಾಡ್ಬೋದಲ್ವಾ ಅನ್ನೋ ಒಂದು ಕಲ್ಪನೆಗಳನ್ನು ನಾನು ಮೂಡಿಸ್ಕೊತಾ ಬಂದು ಥರ್ಮಕೋಲ್ ಸಿಕ್ಕಿದ್ರೆ ಅದರಲ್ಲಿ ಏನೋ ಮಾಡುವಂಥದ್ದು, ಇನ್ನೇನೋ ಕಲ್ಲು ಸಿಕ್ಕಿದ್ರೆ ಅದರಲ್ಲಿ ಏನೋ ಮಾಡುವಂಥದ್ದು, ಈ ಥರ ಕಲಾಕೃತಿಗಳ ಮೇಲೆ ಆಕರ್ಷಿತರಾಗಿ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ನಾನು ಈ ಒಂದು ಶಿಲ್ಪಕಲೆಗೆ ಬರ್ತೀನಿ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಏನೋ ಚಿತ್ರ ಬರ್ಕೊಂಡು ಚಿತ್ರ ಕಲಾವಿದರ ಆಗ್ಬೋದೇನೋ ಅನ್ನೋದೊಂದು ಥಾಟ್ಸ್ ಇತ್ತು ನನಗೆ.
ಭಾಳ ಅದ್ಭುತ, ಈ ಶಿಲ್ಪಕಲಾ ಕ್ಷೇತ್ರಕ್ಕೆ ಬಂದಿದ್ದು ಭಾಳ ಅದ್ಭುತ ಅಂತ ಅನ್ನಿಸ್ತು ನನಗೆ. ಸೊ ನಮ್ಮ ಅಣ್ಣ ಇಲ್ಲ ಒಳ್ಳೆ ಕ್ಷೇತ್ರ ಆಯ್ಕೆ ಮಾಡಿದೆ, ಇದರಲ್ಲಿ ನೀನು ಮುಂದುವರಿ ಅಂತ ಹೇಳಿ ಸಾಕಷ್ಟು ನನಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ಹೀಗಾಗಿ ಭಾಳ ಪ್ರೇರೇಪಿತರಾಗಿ ಶಿಲ್ಪಕಲೆಯನ್ನು ಮಾಡ್ಕೊಂತು ನಾನು ಅಂದ್ಕೊತಾ ಇದ್ದೆ, ಇವತ್ತು ಶಿಲ್ಪಿಗಳಿಲ್ಲ. ನನ್ನ ಕಲ್ಪನೆ ಆಗಿತ್ತು, ಇವತ್ತು ಶಿಲ್ಪಿಗಳು ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಅವಾಗೆಲ್ಲ ಇದ್ದಂಥವ್ರು ಈಗ ಯಾರಿದ್ದಾರೆ. ಸೊ ನನಗೆ ಅಲ್ಲ, ಶಿಲ್ಪಿಗಳು ಭಾಳ ವಿರಳವಾಗಿದ್ದಾರೆ. ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಗಾಗಿ ನನ್ನ ಆ ಇನ್ಸ್ಟಿಟ್ಯೂಟ್ಗೆ ಹೋದಾಗಲೇ ನಾನು ನೋಡಿದ್ದು, ಅದ್ಭುತ ಅನ್ನಿಸ್ತು ಅಲ್ಲಿ. ಸೊ ಅಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ಮಾವನವರಿಗೆ ರಮೇಶ್ ಅಂತ ಹೇಳಿ ಇಂಜಿನಿಯರ್, ಅವರಿಗೆ ತುಂಬ ಆಭಾರಿಯಾಗಿದ್ದೀನಿ ನಾನು. ಯಾಕೆಂದರೆ ಇವತ್ತು ಶಿಲ್ಪಿ ವಿಶ್ವನಾಥ್ ಆಗಿ ತಮ್ಮ ಮುಂದೆ ಸಾಧಕರ ಸೀಟಲ್ಲಿ ಕೂತಿದ್ದೀನಿ ಅಂದರೆ ಅವರು ಒಂದು ಕಾರಣಗಳಾಗುತ್ತೆ. ಒಬ್ಬ ವ್ಯಕ್ತಿ ಒಬ್ಬ ಸಾಧಕ ಆಗಬೇಕು ಅಂದರೆ 4 ಪಿಲ್ಲರ್ಗಳು ಹೇಗೆ ಸಾಧ್ಯ ಇರ್ತದೆ, ಆ ಥರ ನನ್ನ ಒಂದು ಲೈಫಲ್ಲೂ ಖಂಡಿತ 4 ಜನ ಅದು ಕೆಲಸ. ಮೊದಲನೇದಾಗಿ ನನ್ನ ಮಾವನವರಾದ ರಮೇಶ್, ಇಂಜಿನಿಯರ್ ರಮೇಶ್ ಅಂತ ಹೇಳಿ, ನಂತರದಲ್ಲಿ ನಮ್ಮ ಅಣ್ಣಾರು ಮತ್ತು ನಮ್ಮ ಗುರುಗಳು ಮತ್ತು ಇನ್ನೊಬ್ರು ಡೈರೆಕ್ಟ್ರು ಅಂತ ಇದ್ರು ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ. ಈ 4 ಜನನೂ ಕೂಡ ನನ್ನ ಜೀವನದಲ್ಲಿ ಭಾಳ, ನಮ್ಮ ಡೈರೆಕ್ಟ್ರು ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರು. ಆ ಒಂದು ಇನ್ಸ್ಟಿಟ್ಯೂಟಿಗೆ ನಾನು ಇಂಟರ್ವ್ಯೂ ಹೋದಂಥ ಸಂದರ್ಭದಲ್ಲಿ ನನ್ನ ಚಿತ್ರಕಲೆಗಳನ್ನು ನೋಡಿಬಿಟ್ಟು, ಇವತ್ತಿಂದ ನಿನ್ನ ಹೊಸ ಜೀವನ ಪ್ರಾರಂಭ ಆಯಿತು ಅಂತೇಳಿ ಹೇಳಿದ್ರು. ಖಂಡಿತಗಳು ಅದು ಅಕ್ಷರಶಃ ಸತ್ಯ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳೋದಕ್ಕೆ ಭಾಳ ಇಷ್ಟಪಡ್ತೀನಿ ಮೇಡಮ್. ಚಿತ್ರಕಲೆಯಿಂದ ಶಿಲ್ಪಕಲೆ ಕಲಿಬೇಕು ಅಂತ ಹೊರಟ್ರಿ, ಆ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿ, ಎಲ್ಲಿ ಕಲಿತ್ರಿ ನೀವು ಶಿಲ್ಪಕಲೆ? ಮ್ಯಾಮ್ ಅದು ಬೆಂಗಳೂರು ಬಿಡದಿ ಸಮೀಪ ಒಂದು KPJ ಪ್ರಭು ಕರಕುಶಲ ಸಂಸ್ಥೆ ಅಂತ ಇದೆ. ಅದು ಆಯೋಜಕರು ಕೆನರಾ ಬ್ಯಾಂಕು. ಅಲ್ಲಿ ಅದ್ಭುತವಾದ 3 ಶೈಲಿಗಳನ್ನು, ಶಿಲ್ಪಗಳನ್ನು ಅಲ್ಲಿ 1 ವರ್ಷ 18 ತಿಂಗಳ ಕಾಲ ಅದು ಟ್ರೈನಿಂಗನ್ನು ಕೊಡ್ತಿದ್ದಾರೆ. ಅಂದರೆ ಉಚಿತವಾಗಿ ಆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟದ್ದಾಗಿರ್ಬೋದು, ಬಟ್ಟೆದಾಗಿರ್ಬೋದು, ಉಳ್ಕೊಳ್ಳುವಂಥ ರೂಮ್ಸ್ ಆಗಿರ್ಬೋದು ಉಚಿತವಾಗಿ ನೀಡ್ಕೊತಾ ಬಂದಿದ್ದಾರೆ. ಇದೊಂದು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ 3 ಸೆಕ್ಷನ್ ಇದೆ. ಒಂದು ವುಡ್ ಕಾರ್ವಿಂಗ್ ಇದೆ, ಇನ್ನೊಂದು ಸ್ಟೋನ್ ಇದೆ, ಇನ್ನೊಂದು ಪಾಟ್ರಿ ಐಟಮ್, ಮಣ್ಣಲ್ಲಿ ಟೆರಕೋಟ ಮಾಡುವಂಥದ್ದು. ಈ ಒಂದು 3 ಸೆಕ್ಷನ್ಗಳಿದೆ. ಸೊ ನನ್ನ ಆಯ್ಕೆ ವುಡ್ ಮತ್ತು ಸ್ಟೋನು. ಆ ಒಂದು ಆಯ್ಕೆಯನ್ನು ನಾನು ಪಡ್ಕೊಂಡೆ. ನಾನು ಆ ಒಂದು ಆಯ್ಕೆಗಳನ್ನು ಮಾಡ್ಕೊತ ಅಲ್ಲಿ ನಿರಂತರವಾಗಿ ನಮ್ಮ ಗುರುಗಳ ಗಣೇಶ್ ಭಟ್ ಅಂತೇಳಿ ಖ್ಯಾತ ಶಿಲ್ಪಿಗಳು, ಅವರೊಂದು ಮಾರ್ಗದರ್ಶನದಲ್ಲಿ ನಾನು ಈ ವೃತ್ತಿಯನ್ನು ಅಲ್ಲಿ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡ್ರಿ. ಸರ್, ಇನ್ನು ಪೇಪರ್ ಮೇಲೆ ಚಿತ್ರ ಬರೆಯೋದಕ್ಕೂ ಒಂದು ವಿಗ್ರಹವನ್ನು ಕೆತ್ತೋದಕ್ಕೂ, ಹೇಗಿದೆ ಅದನ್ನು ಕೆತ್ತೋದಕ್ಕೂ ಅದು ತುಂಬಾ ವ್ಯತ್ಯಾಸಗಳಿರುತ್ತೆ. ನನಗೆ ಗೊತ್ತಾಗುತ್ತೆ, ಪೇಪರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅಳಿಸ್ಬಿಡ್ಬೋದು, ಪೇಪರ್ನ ಹರಿದು ಬಿಡ್ಬೋದು, ಹೊಸದಾಗಿ ಬರಿಬೋದು. ಆದರೆ ಒಂದು ಕಲಾಕೃತಿ ನೀವು ಮಾಡ್ತಾ ಇದ್ದೀರಿ ಅಂದರೆ ಒಂದು ಚೂರು ಅಣಕಾದರೂ ಕೂಡ ಸಂಪೂರ್ಣವಾಗಿ ತಿಂಗಳಾನ್ಗಟ್ಲೆ ಮಾಡಿರುವಂಥ ಒಂದು ಶ್ರಮ ವ್ಯರ್ಥ ಆಗೋಗುತ್ತೆ. ಸೊ ಮೊದಲನೇ ಬಾರಿಗೆ ನೀವು ಒಂದು ಪೂರ್ಣ ಪ್ರಮಾಣವಾಗಿ ನಾನು ಶಿಲ್ಪಕಲೆಯನ್ನು ಕಲಿಬೇಕು ಅಂತ ಬಂದು ಕಲಿತಾ ಇರುವಂಥ ಈ ಒಂದು ಜರ್ನಿನಲ್ಲಿ ಆ ಭಯ ನಿಮಗೆ ಕಾಡಿದ್ದುಂಟಾ, ಅಥವಾ ಆಗುತ್ತಾ ನನ್ನ ಕೈಲಿ, ಕಷ್ಟ ಅನ್ನಿಸ್ತಾ ಇದೆ ಅಂತ ಅನಿಸಿದ್ದುಂಟಾ? ಹೇಗಿತ್ತು ಆ ಕಲಿಕೆಯ ಪಯಣ? ಇಲ್ಲ ಮೇಡಮ್, ನನಗೆ ಏನಪ್ಪ ಅಂತ ಅಂದರೆ, ನಾನು ಮುಂಚೆಯಿಂದ ಕಲೆ ಒಂದು ಕರಗತ ರೂಢಿಯಲ್ಲಿ ಇರೋದ್ರಿಂದ ನನಗೆ ಆ ಭಯ ಕಾಡೋದಕ್ಕೆ ಏನು ಅಷ್ಟಾಗಿ ನನಗೆ ಅನ್ನಿಸ್ಲಿಲ್ಲ. ಸೊ ನಮ್ಮ ಸೀನಿಯರ್ ಮಾಡಬೇಕಾದ್ರೆ ನಾನು ಪ್ರಥಮ ಬಾರಿಗೆ ಅವರು ವಿಘ್ನೇಶ್ವರನ ಕಲಾಕೃತಿಗಳನ್ನು ಮಾಡ್ತಾಯಿದ್ರು. ಆ ಒಂದು ನೋಡಿದಾಗ ನನಗೆ ಇದು ಮಾಡಬಹುದಾ ನಾನು ಅಂತೇಳಿ ಅನಿಸಿದ್ದು ಉಂಟು. ಸೊ ಅದು ಕಾಲಕ್ರಮೇಣ ಅದನ್ನು ಮಾಡ್ತಾ ಆಸಕ್ತಿ ಜಾಸ್ತಿ ಆಗ್ತಾ ಅದು ಖಂಡಿತವಾಗ್ಲೂ ಅದು ಸುಲಲಿತವಾಗಿ ಅದು ಮಾಡ್ಬೋದು ಅನ್ನೋದೊಂದು ಆಲೋಚನೆ ನನ್ನ ಮನಸ್ಸಲ್ಲಿ ಮೂಡ್ತಾ ಆ ಒಂದು ಇದನ್ನು ಮಾಡ್ಕೊತಾ ಬಂದೆ ಮೇಡಮ್. ಇನ್ನು ನೀವು ಶಿಲ್ಪಕಲೆಯನ್ನು ಒಂದು ವೃತ್ತಿಯಾಗಿ ಪ್ರವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೊರಟಾಗ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸೊ ಅವರ ಒಂದು ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು ಸರ್? ಅವಾಗ ಪಾಸಿಟಿವ್ಸ್, ನೆಗೆಟಿವ್ಸ್ ಏನಾದರೂ ಇರ್ಬೋದು, ಯಾವ ರೀತಿ ಇತ್ತು ಅವರೆಲ್ಲರ ಸುತ್ತಮುತ್ತಲಿನ ಜನರ ರೆಸ್ಪಾನ್ಸ್? ಖಂಡಿತ ಮ್ಯಾಮ್. ನಾನು ನಮ್ಮ ಮನೆಯಲ್ಲಿ ನಾವು 5 ಜನ ಅಣ್ಣ ತಮ್ಮಗಳು. ನಾನು ಲಾಸ್ಟ್ ಮಗ, ನಮ್ಮ ಅಕ್ಕಾರು 2, ನಾನು 7ನೇನು ಅಸಲಿ. ನಮ್ಮ ಅಣ್ಣರೊಬ್ಬರು ಅವರು ಸರ್ಕಾರಿ ನೌಕರರು, ಒಬ್ಬರು ಪ್ರಿನ್ಸಿಪಲ್ ಆಗಿದ್ದಾರೆ, 2ನೇ ಅಣ್ಣ. ಇನ್ನೊಬ್ಬರು ಟ್ರೆಜರಿ ಆಫೀಸರ್ ಆಗಿ ಮೊನ್ನೆನೂ ರಿಟೈರ್ಡ್ ಆದರು. ಸೊ ಅವರೊಂದು ನಿಟ್ಟು ಏನಿತ್ತು ಅಂದರೆ, ಇವನು ಓದಲಿ, ಚೆನ್ನಾಗಿ ಎಜುಕೇಟೆಡ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು ಇದ್ರ ಬಗ್ಗೆ ಅವರು ಹೆಚ್ಚಿನದಾಗಿ ಇದನ್ನು ಮಾಡ್ತಾ ಇರಲಿಲ್ಲ. ನನಗೆ ಆಸಕ್ತಿ ಕಲೆ ಮೇಲೆ ಜಾಸ್ತಿ ಇತ್ತು. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಜೊತೆಗೆ ಪ್ರೋತ್ಸಾಹಗಳನ್ನು ನೀಡ್ತಾ ಬಂದರು. ಇಲ್ಲ, ನಿನಗೆ ಯಾವುದು ಆಸಕ್ತಿ ಇದೆ ಅದ್ರ ಮೇಲೆ ನೀನು ಹೋಗು ಅಂತ ಹೇಳಿ ಅವರು ಬೆಂಬಲಗಳನ್ನು ನನಗೆ ವ್ಯಕ್ತಪಡಿಸ್ತಾ
ನನಗೆ ಸಾಕಷ್ಟು ಸಹಕಾರವನ್ನು ನೀಡ್ತಾ ಬೆನ್ನೆಲುಬಾಗಿ ನಿಂತುಕೊಟ್ರು ನಮ್ಮ ಅಣ್ಣ ತಮ್ಮಗಳು. ಕಲಿತಾದ ಮೇಲೆ ಸರ್ ಇನ್ಸ್ಟಿಟ್ಯೂಟಿಂದ ಶಿಲ್ಪಕಲೆಯನ್ನು ಕಲಿತೀರಿ, ಅಲ್ಲಿಂದ ಹೊರಗಡೆ ಬರ್ತೀರಿ, ಆವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇತ್ತು? ವೃತ್ತಿಯಾಗಿ ತಗೊಳ್ಳೋದಾದರೆ ಯಾವ ರೀತಿ ಒಂದು ವೃತ್ತಿಯನ್ನು ಆರಂಭ ಮಾಡಬೇಕು ಅಂತ ಇತ್ತು? ವೃತ್ತಿ ಆರಂಭ ಮಾಡಿದ್ಯಾ ಆವಾಗ? ಮೊದಲು ನೀವು ಪೂರ್ಣ ಪ್ರಮಾಣದ ಶಿಲ್ಪಿಯಾಗಿ ಕೆತ್ತದಂಥ ಶಿಲ್ಪಕಲೆಯ ಒಂದು ಮೆಲುಕು, ಅದ್ರ ಬಗ್ಗೆ ಹೇಳಿ. ಎಸ್ ಮ್ಯಾಮ್. ನಾನು ಟ್ರೈನಿಂಗಲ್ಲಿ ಇರುವಂಥದ್ದು ದಿನಗಳಲ್ಲಿ ನಮ್ಮ ಗುರುಗಳು ಗಣೇಶ್ ಭಟ್ ಅವರು ಫಾರಿನ್ ಹೋದಂಥ ಸಂದರ್ಭದಲ್ಲಿ ಅವರು ಇರಲಿಲ್ಲ. ಒಂದು ಚಿತ್ರವನ್ನು ಬರ್ಕೊಂಡು ಅದನ್ನೊಂದು ಶಿಲ್ಪ ಕೃತಿಗಳ ಮದರ್ ಆ್ಯಂಡ್ ಚೈಲ್ಡ್ ಅಂತ ಹೇಳಿ ಅದನ್ನು ಮಾಡಿದ ನಂತರ ದೊಡ್ಡ ಪ್ರಮಾಣದಲ್ಲಿ ಅವರು ಅದನ್ನು ಬಂದು ನೋಡಿ, ಇಲ್ಲ ನಿನಗೆ ಕೆಪಾಸಿಟಿ ಇದೆ, ಇದನ್ನು ನೀನು ಮಾಡು ಅಂತೇಳಿ ಒಂದು ಪರವಾಸುದೇವ, ತಾವು ಇದನ್ನು ಗಮನಿಸಬಹುದು. ಪರವಾಸುದೇವ ಅದು ಒರಿಜಿನಲ್ ಸೋಮನಾಥಪುರದಲ್ಲಿದೆ. ಆ ಒಂದು ಶಿಲ್ಪವನ್ನು ಯಥಾವತ್ತಾಗಿ ರಚನೆ ಮಾಡಿದೆ ಮೇಡಮ್. ಭಾಳ ಪ್ರಶಂಸೆಯನ್ನು ತಂದುಕೊಡ್ತು, ಭಾಳ ಮನಸ್ಸಿಗೆ ಮುದುವನ್ನು ತಂದುಕೊಡ್ತು, ಭಾಳ ಸಂತೋಷ ಆಯಿತು ನನಗೆ. ಆ ಕಲ್ಲಿನ ಗುಣಗಳು ನಮ್ಮಲ್ಲಿ ಆ ಕಲ್ಲು ಆಯ್ಕೆ ಮಾಡಬೇಕಾದ್ರೆ ಕಲ್ಲಿನ ಗುಣಗಳು ಭಾಳ ಮುಖ್ಯವಾಗಿ ಇರಬೇಕಾಗತ್ತೆ. ಶಿಲ್ಪಿಗಳೇ ಆಯ್ಕೆ ಮಾಡಬೇಕು. ಹೌದು, ಖಂಡಿತ ಮೇಡಮ್, ಖಂಡಿತ. ಅದರಲ್ಲಿ ಗ್ರೈನ್ಸ್ ಇರುವಂಥದ್ದು, ಡಾಟ್ ಇರುವಂಥದ್ದು, ಪೊರೆ ಇರುವಂಥದ್ದು, ಈ ರೀತಿಯೆಲ್ಲ ಕಲ್ಲಿನ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಗುಣಗಳನ್ನು ಕಲ್ಲು ಹೊಂದಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಆ ಡಾಟ್ ಇರುವಂಥ ಕಲ್ಲನ್ನು ಟ್ರೈನಿಂಗಲ್ಲಿ ಅದು ಭಾಳ ಒಂದು ಚಾಲೆಂಜ್ ಆಗಿ ಆ ಒಂದು ಕೆಲಸವನ್ನು ನಾನು ಮಾಡುವಂಥದ್ದು ಒಂದು ಸಂದರ್ಭ ಒದಗಿ ಬಂತು ಮೇಡಮ್. ಸಾಕಷ್ಟು ವಿಗ್ರಹಗಳನ್ನ ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಸರ್. ಅದ್ಭುತವಾಗಿದೆ. ಅಂದರೆ ಚಿಕ್ಕ ಹೈಟಿಂದ ದೊಡ್ಡ ಹೈಟ್. ಇವತ್ತು ನಿಮ್ಮ ಶಿಲ್ಪಕಲೆಗಳನ್ನ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಸಂಸ್ಥೆಗಳಲ್ಲೆಲ್ಲ ನೋಡ್ಬೋದು. ನೋಡಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್. ಇವಾಗ ನೀವೆಲ್ಲೋ ಒಂದು ದೇವರನ್ನ ಶಿಲ್ಪಕಲೆಯಾಗಿ ಮೂರ್ತಿಯಾಗಿ ಕೆತ್ತಿರ್ತೀರಿ, ಅದಕ್ಕೆಲ್ಲ ಜನ ಬಂದು ದೇವರ ಆಕಾರ ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗ್ತಾರೆ. ನಿಜಕ್ಕೂ ಆ ಒಂದು ಅನುಭವ ಅದು ನಿಮಗೆ ಆಗಿರುತ್ತೆ ಅನ್ಸುತ್ತೆ. ಆ ಅನುಭವದ ಬಗ್ಗೆ ಏನನ್ಸುತ್ತೆ? ಖಂಡಿತ ಮ್ಯಾಮ್, ಖಂಡಿತ. ನಾನು ಕೆಲವೊಂದು ಕಡೆ ಹೋದಾಗ ಭಾಳ ಅದ್ಭುತ ಅಂತ ಅನಿಸುತ್ತೆ. ಆ ಒಂದು ಕಲಾಕೃತಿಯನ್ನು ಮಾಡಿದಂಥ ಒಂದು ಸಂದರ್ಭಗಳಲ್ಲಿ ಈ ಕಲಾಕೃತಿಗಳನ್ನು ನಾನು ಮಾಡಿದ್ದೀನಿ ಅನ್ನೋವಷ್ಟು ಒಂದು ಥಾಟ್ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಅದ್ಭುತವಾಗಿ ಯಾವುದೇ ಒಬ್ಬ ಕಲಾವಿದ ಅವನು ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ಅರಿವಿರಲ್ಲ. ಸೊ ಅದು ಮಾಡಿದ್ದಾದ್ಮೇಲೆ ಇದು ನಿಜವಾದ ಕಲಾವಿದನ ಒಂದು ಇದು ಆ ಥರ ಅನ್ನಿಸ್ದಾಗ ಅವನ ಕಲಾವಿದನ ಗುಣಗಳು ಅಂತ ಹೇಳಿ ನಾವು ಭಾವಿಸೋದ್ರಲ್ಲಿ ತಪ್ಪಾಗಲ್ಲ ಮೇಡಮ್. ಒಂದು ಆ ಥಾಟ್ ಬರ್ತದೆ, ಇದು ನಾನು ಮಾಡಿರುವಂಥ ಕಲಾಕೃತಿನ ಅಂತ ಹೇಳಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಸುಮಾರಾಗಿದೆ ನನಗೆ. ಇನ್ನು ನಿಮ್ಮ ಶಿಲ್ಪಕಲೆಯಲ್ಲಿ ನಿಮ್ಮ ಸ್ಫೂರ್ತಿ ಯಾರು ಸರ್? ಇವಾಗ ನಾವು ಸಾಕಷ್ಟು ಚಾಲುಕ್ಯ ಹೊಯ್ಸಳರ ಕಾಲದ ಶಿಲ್ಪಿಗಳನ್ನು ಹೆಸರು ಮಾಡಿದ್ವಿ. ನೀವು ಇದಕ್ಕೆ ಬೇಲೂರು ಹಳೆಬೀಡು ಎಲ್ಲ ಹೋದಾಗ ಅಲ್ಲಿ ಶಿಲ್ಪಕಲೆ ಎಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ? ಯಾರು ನಿಮ್ಮ ಸ್ಫೂರ್ತಿ? ಅಂದರೆ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ನಮಗೆ ತಂತ್ರಜ್ಞಾನ ಅನ್ನೋದಿದೆ, ಎಲ್ಲವೂ ಇದೆ. ಆಗಿನ ಕಾಲದ ಶಿಲ್ಪಿಗಳಂತೂ ಏನೂ ಎಕ್ಸ್ಪೆಕ್ಟೇಷನ್ನೇ ಮಾಡ್ದಲೆ ಇವತ್ತಿಗೂ ಕೂಡ ಅಜರಾಮರ ಅವರ ಹೆಸರುಗಳು, ಅವರ ಶಿಲ್ಪಕಲೆಗಳು. ಸೊ ಅವರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಮ್ಯಾಮ್, ಸಾಕಷ್ಟು ಒಂದು ಹೆಚ್ಚು ಕಮ್ಮಿ 200 ದೇವಸ್ಥಾನಗಳನ್ನು ನಮ್ಮ ಹೆಮ್ಮೆಯ ಹೊಯ್ಸಳ ಶಿಲ್ಪಿಗಳು ರಚನೆ ಮಾಡಿದ್ದಾರೆ. ಅದು ಅದ್ಭುತವಾದ ಕಲಾ ಸಾಧನೆಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಮೇಡಮ್. ಹಾಗಾಗಿ ಸಾಕಷ್ಟು ಜನ, ಗದಗಿನ ವೀರೋಜ, ಮಲ್ಲಿತಮ್ಮ, ಚಾವಣ, ದಾಸೋಜ, ಮತ್ತೆ ಮಲ್ಲಿತಮ್ಮ, ಈ ರೀತಿ ಅನೇಕ ಚಿಕ್ಕ ಅಂಶ, ಈ ಥರ ಸಾಕಷ್ಟು ಶಿಲ್ಪಿಗಳು ಇದೆ. ಮತ್ತು ನಮ್ಮ ತುಮಕೂರು ಜಿಲ್ಲೆ ಕೈದಾಳದಲ್ಲಿ ಜಕಣಾಚಾರಿ ಹುಟ್ಟಿರುವಾದಂಥ ಜಕಣಾಚಾರಿ ಆಗಿರಬಹುದು. ಹೀಗೆ ಅವರೆಲ್ಲ ಭಾಳ ಪ್ರೇರೇಪಿತರಾಗಿ ಒಂದು ಶಿಲ್ಪಕಲೆಯನ್ನು ವಿಜೃಂಭಣೆ ಮಾಡಿದ್ದಾರೆ. ಹಾಗಾಗಿ ಅದು ಪ್ರೇರೇಪಿತರಾಗಿ ನಾನು ಎಸ್ಪೆಷಲಿ ಹೊಯ್ಸಳ ಶೈಲಿಯನ್ನು, ನಮ್ಮ ಗುರುಗಳು ಹೊಯ್ಸಳ ಶೈಲಿಯನ್ನು ಜಾಸ್ತಿ ನಮಗೆ ಒಂದು ತರಬೇತಿ ಸಮಯದಲ್ಲಿ ಹೊಯ್ಸಳ ಶೈಲಿಯನ್ನು ಜಾಸ್ತಿ ನಾವು ಅನುಕರಣೆ ಮಾಡ್ತಾ ಈಗಲೂ ಕೂಡ ನನ್ನ ಶಾಫಿನ ಹೆಸರು ಹೊಯ್ಸಳ ಶಿಲ್ಪ ಕೇಂದ್ರ ಅಂತಲೇ ನಾನು ಇಟ್ಟಿದ್ದೀನಿ ಮೇಡಮ್. ಹಾಗಾಗಿ ಭಾಳ ಪ್ರೀತಿಯಿಂದ ಇಟ್ಟಿರುವಂಥದ್ದು. ಇವನ್ ಒಬ್ಬ ಶಿಲ್ಪಿ ಹೆಸರನ್ನು ನನ್ನ ಮಗನಿಗೂ ಕೂಡ ಇಟ್ಟಿದ್ದೀನಿ. ಅಜರಾಮರವಾಗಿ ಉಳ್ಕೋಬೇಕು, ಅವ್ರು ಯಾರನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಅವರ ಸ್ಮರಣೆಯನ್ನು ಮಾಡ್ಕೊತ ಅವರು ಮಾಡಿರುವಂಥ ಕಲಾಕೃತಿಗಳನ್ನು ನಾವು ನೋಡ್ತಾ ಅವ್ರು ಇಂದಿಗೂ ಜೀವಂತವಾಗಿದ್ದಾರೆ ಅಂತ ಹೇಳಿ ನಮಗೆ ಅನಿಸುತ್ತೆ ಮೇಡಮ್. ಹಾಗಾಗಿ ನನ್ನ ಮಗಗೆ ಆ ಒಂದು ಹೆಸರನ್ನು ಚಾವಣ ಅಂತ ಹೇಳಿ ಇಟ್ಟಿದ್ದೀನಿ ಮೇಡಮ್. ಭಾಳ ಆತ್ಮ ತೃಪ್ತಿ ಇದೆ, ಸಂತೋಷ ಇದೆ. ಅಂತಹ ಕಲಾವಿದರನ್ನು ಇವತ್ತು ಸ್ಮರಿಸಬೇಕಲ್ಲ ಅಂತ ಹೇಳಿ ಭಾಳ ಸಂತೋಷ ಇದೆ.
ಇನ್ನು ಸರ್, ಒಂದು ಶಿಲ್ಪಕಲೆಯನ್ನು ಇವಾಗ ನೀವು ನಿರ್ಮಾಣ ಮಾಡ್ತಾ ಇರ್ತೀರಿ, ಆ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಭಾವನೆಗಳೇನು ಸರ್? ಯಾಕಂತಂದರೆ ಒಂದು ಶಿಲ್ಪಕಲೆ ನಮ್ಮ ಕಣ್ಣಿಗೆ ಒಂದು ದೇವರ ವಿಗ್ರಹ ಅಂತ ಹೇಳಿ ಕಣ್ಣಿಗೆ ಕಾಣಿಸಿದಾಗ ಮೊದಲು ಏನು ಹೇಳ್ತಾರೆ, ಕಲ್ಲಿನ ಶಿಲೆ ಆದರೂ ಕೂಡ ಆ ಲಕ್ಷಣಗಳು ಅನ್ನುವಂಥದ್ದು ಇರುತ್ತೆ. ನೋಡಿದವರಿಗೆ ಆ ದೇವರೇ ಒಳಗಡೆ ಇದ್ದಾರೆ ಅನ್ನೋ ಭಾವನೆ ಬರಬೇಕು ಅಂದಾಗ ಅದನ್ನು ಕೆತ್ತುವಂಥ ಶಿಲ್ಪಿಯ ಭಾವನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಓಡ್ತಾ ಇರುತ್ತೆ ಸರ್? ಭಯ ಇರುತ್ತಾ ಅಥವಾ ಜವಾಬ್ದಾರಿ ಜಾಸ್ತಿ ಅಂತ ಅನ್ಸುತ್ತಾ ಅಥವಾ ಯಾವ ರೀತಿ ಇರುತ್ತೆ ಆ ಒಂದು ಏಕಾಗ್ರತೆ ನಿಮ್ಮ ಮನಸ್ಸಿನಲ್ಲಿ? ಖಂಡಿತ ಮ್ಯಾಮ್. ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಹೇಳೋದಾದರೆ ಮಾಯಾಮತ ಮತ್ತು ಕಾಶ್ಯಪ ಶಿಲ್ಪಶಾಸ್ತ್ರಗಳಲ್ಲಿ ಅದರದ್ದೇ ಆದ ಒಂದು ಶಿಲ್ಪಶಾಸ್ತ್ರದ ಆಯಕಟ್ಟಿದೆ. ಸೊ ಅಳತೆಗಳಿದೆ, ಅಳತೆ ಪ್ರಮಾಣಗಳು ಇಂತಿಷ್ಟು ಇರಬೇಕು ಅಂತೇಳಿ. ಮುಖ ಎಷ್ಟಿರಬೇಕು, ದೇಹ ಎಷ್ಟಿರಬೇಕು, ಕಾಲು ಎಷ್ಟಿರಬೇಕು, ಬೆರಳು ಎಷ್ಟಿರಬೇಕು, ಈ ಥರ ಆಯಾಮಗಿದೆ. ಅಂದರೆ ಏಕತಾಳದಿಂದ ದಶತಾಳವರೆಗೂ ಶಿಲ್ಪಶಾಸ್ತ್ರದಲ್ಲಿ ಅಳತೆಗಳಿದೆ. ಆ ಅಳತೆ ಪ್ರಮಾಣವನ್ನು ಬಳಸ್ಕೊಂಡು ಆ ಒಂದು ಆಯಕಟ್ಟಲ್ಲಿ ಆ ಶಿಲ್ಪವನ್ನು ರಚನೆ ಮಾಡ್ಕೋಬೇಕಾಗತ್ತೆ. ಆ ರಚನೆ ಮಾಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಆ ಕಲ್ಪನೆಗಳನ್ನು ತಗೋಬೇಕಾಗತ್ತೆ. ಯಾವ ದೇವ ವಿಗ್ರಹ ಮತ್ತು ಆಯುಧಗಳು ಏನು ಬರುತ್ತೆ ಆ ಒಂದು ಕಲ್ಪನೆಯಲ್ಲಿ ನಾವು ಮಾಡ್ತಾ ಹೋಗುತ್ತೆ. ಆ ಒಂದು ನಾವು ವೃತ್ತಿಯನ್ನು ಕೈಗೊಂಡಾಗ ನಮಗೇ ಅರಿವಿಲ್ಲದ ರೀತಿಯಲ್ಲಿ ಆ ಒಂದು ಶಿಲ್ಪ ರಚನೆ ಆಗ್ತಾ ಬರುತ್ತೆ. ಈ ರೀತಿ ಅದು ಗೋಚರಿಸ್ತಾ ಬರುತ್ತೆ. ಹಂತವಾಗಿ ನಮಗೆ ಆ ಶಿಲ್ಪ, ಒಬ್ಬ ನಿಜವಾದ ಶಿಲ್ಪಿ ಆ ಶಿಲ್ಪಕಲೆ, ಆ ಶಿಲ್ಪದ ಮುಂದೆ ಮಾತಾಡಿದ ರೀತಿಯಲ್ಲಿ ಅದು ನಮಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದೆ. ಅಷ್ಟು ತಲ್ಲೀನನಾಗಿ ಹೋಗಿರ್ತೀವಿ ಮೇಡಮ್, ಅಷ್ಟು ಆಸಕ್ತಿದಾಯಕವಾಗಿ ಆ ಒಂದು ವೃತ್ತಿಯಲ್ಲಿ ನಾವು ತೊಡಕೊಂಡಿರ್ತೀವಿ. ಸುಮಾರು ಎಷ್ಟು ಸಮಯ ತಗೊಳುತ್ತೆ ಸರ್? ಒಂದು ಕುತೂಹಲ ನನಗೆ. ಒಂದು ಚಿಕ್ಕದಾದ ಒಂದು ವಿಗ್ರಹ ನಾವಲ್ಲಿ ನೋಡ್ತಾ ಇದ್ವಿ, ಅಯ್ಯಪ್ಪ ಸ್ವಾಮಿ ವಿಗ್ರಹ ನೋಡಿದ್ವಿ, ಮತ್ತು ಸಾಕಷ್ಟು ವಿಠ್ಠಲನ ವಿಗ್ರಹ ನೋಡಿದ್ವಿ. ಎಷ್ಟು ಸಮಯ ತಗೊಳ್ಬೋದು ಸರ್ ಒಂದು ವಿಗ್ರಹ ಮಾಡೋದು? ಆಮೇಲೆ ಸುಮಾರು ಒಂದು 2 ಅಡಿ ವಿಗ್ರಹ ನಾವು ಮಾಡ್ತೀವಿ ಅಂದರೆ ಅವರವರ ಕಲಾ ಪ್ರೌಢಿಮೆ ಮೇಲೆ, ಅವರವರ ಅಭ್ಯಾಸದ ಬಲದ ಮೇಲೆ ಒಂದು 15 ದಿನದಲ್ಲಿ ಆಗ್ಬೋದು ಅಥವಾ ಒಂದು ತಿಂಗಳು ಆಗ್ಬೋದು. ಮತ್ತು ಆ ಶೈಲಿಗಳ ಮೇಲೆ ಅನುಗುಣವಾಗಿ ಆ ಶಿಲ್ಪ ರಚನೆ ಕಾಲಾವಕಾಶ ಇಡುವಂಥದ್ದು ರೂಢಿಯಲ್ಲಿದೆ. ಎಲ್ಲೆಲ್ಲಿ ನೋಡ್ಬೋದು ಸರ್ ಇವತ್ತು ತಮ್ಮ ಕೆತ್ತನೆ ಇರುವಂಥ ಮೂರ್ತಿಗಳನ್ನ ಎಲ್ಲೆಲ್ಲಿ ನೋಡಬಹುದು? ಆ ಒಂದು ಕಲಾಕೃತಿಗಳನ್ನು ನೋಡೋದಾದರೆ ಶ್ರಾವಣ ಬೆಳಗೊಳ ಹೆಸರಾಂತ ವಿಶ್ವಪ್ರಸಿದ್ಧ ಶ್ರಾವಣ ಬೆಳಗೊಳ 24 ತೀರ್ಥಂಕರ ಮಂದಿರ ಇದೆ ಮೇಡಮ್. ಆ ಮಂದಿರದಲ್ಲಿ ಪಾದಕಿಗಳಾಗಿರ್ಬೋದು, ಶ್ರುತಸ್ಕಂದ ಅಂತೇಳಿ 100,000 ಕೋಟಿ ಜಪಗಳನ್ನು ಅದರಲ್ಲಿ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು. ಆ ಒಂದು ಶಿಲ್ಪ ಮಾಡಬೇಕಾದ್ರೆ ನಮ್ಮ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಒಂದು ಆಶೀರ್ವಾದ ನನಗೆ ಅದ್ಭುತವಾಗಿ ದೊರಕಿತು. ಅವರು ಕೂಡ ಒಂದು ಕಲಾಕೃತಿ ನೋಡಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಯಾಕೆಂದರೆ ಅದನ್ನು ಆ ಕಲ್ಲಲ್ಲಿ ಎಲ್ಲೂ ಒಂದು ಅಕ್ಷರ ಮಿಸ್ಟೇಕ್ ಆಗದಂಗೆ ಆ ಕಲ್ಲಲ್ಲಿ ಕೆತ್ತಬೇಕಾಗತ್ತೆ. ಆ ಶ್ರುತಸ್ಕಂದ ಅಂತೇಳಿ ಮಾಡಿಕೊಂಡು ಮಾಡಬೇಕಾಗತ್ತೆ. ಅದಾದ ನಂತರ ಪಾದಪೀಠಗಳನ್ನು ಮಾಡಿಕೊಟ್ಟೆ, ಅಲ್ಲಿಗೆ ಜ್ವಾಲಾಮಾಲಿನಿ ದೇವಿಯನ್ನು ಕೂಡ ಮಾಡಿಕೊಟ್ಟೆ ಅಲ್ಲಿ. ಹೀಗಾಗಿ ಅನೇಕ ಶಿಲ್ಪಗಳನ್ನು ಶ್ರವಣಬೆಳಗೊಳಕ್ಕೆ ಮಾಡಿಕೊಟ್ಟೆ. ಅದಾದ ನಂತರ ನಮ್ಮ ಕನ್ನಡದ ಪೂಜಾರಿ ಅಂತಲೇ ನಾವು ಕರಿಬೋದು, ನಮ್ಮ ಹಿರೇಮಂಗ್ಳೂರು ಕಣ್ಣನ್ನ ಮಾಮ ಅವರು ಕೂಡ ಹಿರೇಮಂಗ್ಳೂರಲ್ಲಿ ಕೋದಂಡರಾಮ ದೇವಸ್ಥಾನ ಇದೆ. ಅಲ್ಲಿ ವಿಶೇಷವಾಗಿ ರಾಮಲಿಪಿ ಹನುಮನ ಮೂರ್ತಿಯನ್ನು ಅದು ನಿರ್ಮಾಣ ಮಾಡಿರುವಂಥ ಸಂದರ್ಭಗಳು. ಹಾಗಾಗಿ ಸಾಕಷ್ಟು ಶಿಲ್ಪಗಳನ್ನು ಮಾಡಿರುವಂಥ ಸಂದರ್ಭ. ಒಂದೊಂದೇ ಈ ಥರ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೆಸರಾಂತ ಜಾಗಗಳಲ್ಲಿ ನೀವು ಶಿಲ್ಪಕಲೆಗಳನ್ನ ರೂಪಿಸ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ ಕೊಡುಗೆಯಾಗಿ. ಇದನ್ನೆಲ್ಲ ನಿಮ್ಮ ಸ್ನೇಹಿತರ ಬಳಗ ಅಥವಾ ನಿಮ್ಮ ಗುರುಗಳ ಬಳಗ ಎಲ್ಲ ನೋಡಿದಾಗ ಯಾವ ರೀತಿ ನಿಮಗೆ ಆ ಜವಾಬ್ದಾರಿಯನ್ನು ಕೊಡ್ತಾರೆ ಸರ್? ನಿಮಗೆ ಏನೇ ಹೇಳ್ತಾರೆ ನಿಮಗೆ? ಖಂಡಿತ ಮ್ಯಾಮ್, ಇದರಲ್ಲಿ ನಮ್ಮ ಗುರುಗಳ ಆಶೀರ್ವಾದ ಸಾಕಷ್ಟು ಇದೆ. ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ ಸಾಕಷ್ಟು ಅದ್ರ ಬಗ್ಗೆ ನನಗೆ ಆಶೀರ್ವಾದನ ನೀಡ್ತಾ, ಮಾರ್ಗದರ್ಶನ ಇಲ್ಲಿವರೆಗೂ ನೀಡ್ತಾ ಬಂದಿದ್ದಾರೆ. ನಮ್ಮ ಸ್ನೇಹಿತರು ಆಗಿರ್ಬೋದು, ಆತ್ಮೀಯ ಬಾಂಧವರಾಗಿರ್ಬೋದು, ಇದ್ರ ಬಗ್ಗೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಅವರೆಲ್ಲರ ಆಶೀರ್ವಾದ ತನ್ನ ಮೇಲೆ ಇದೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಂಡು ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಶಿಲ್ಪಕಲೆ ಆರಂಭ ಮಾಡಿದ್ರಿ ಸರ್, ನೀವು ಹೇಳ್ತಾ ಇದ್ರಿ ಆ ಜಕಣ ಅವರು ಕೂಡ ತುಮಕೂರು ಸಮೀಪದ ಕೈದಾಳದವರೇ ಅಂತ ಹೇಳ್ತಾ ಇದ್ರಿ. ಇನ್ನು ನಿಮ್ಮ ಮತ್ತೆ ಬಾಲ್ಯದ ದಿನಗಳಿಗೆ ಹೋಗೋದಾದ್ರೆ, ಯಾಕಂದ್ರೆ ನಂತರ ಚಿತ್ರಕಲೆನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ಶಿಲ್ಪ ಕಲಾವಿದರಾಗಬೇಕು ಅಂತ ಬಂದ್ರಿ. ಊರಿನ ಸುತ್ತಮುತ್ತ ಸುತ್ತಾಡ್ತಾ ಇರುವಾಗ ನಿಮ್ಮ ಊರಿನ ವಿಶೇಷತೆ, ಇಷ್ಟು ಚೆನ್ನಾಗಿರುವಂಥ ಮಂದಿರಗಳಿದೆ,
ಅವ್ರ ಊರಿಗೆ ಅವರಲ್ಲಿರುವಂತಹ ವಿಶೇಷತೆ ಗೊತ್ತಿರುತ್ತೆ. ಸುಮಾರು ಜನಕ್ಕೆ ಅದನ್ನ ಜನರಿಗೆ ತಿಳಿಸುವಂತಹ ಒಂದು ಅವಕಾಶಗಳು ಸಿಗುತ್ತೆ. ಇವತ್ತು ನಿಮಗೆ ಸಿಕ್ಕಿದೆ. ನಿಮ್ಮ ಊರಿನ ಸುತ್ತಮುತ್ತ ಒಂದು ಹೆರಿಟೇಜ್ ಏನೇನು ನೋಡಿದ್ದೀರಿ ನೀವು? ಜನಗಳಿಗೆ ನಿಮ್ಮ ಊರಿನ ಸುತ್ತಮುತ್ತಲಿನ ಪರಿಚಯ ಮಾಡಿಕೊಡ್ಬೇಕು ಅಂದರೆ? ಖಂಡಿತ. ನಮ್ಮದು ಚಿಕ್ಕನಾಯಕನಹಳ್ಳಿ ಅಂತ ಹೇಳಿ ಭಾಳ ಪ್ರಸಿದ್ಧಿಯಾದಂಥ ಸಾಂಸ್ಕೃತಿಕವಾಗಿ ಕಲಾರಂಗದಲ್ಲಿ ಜಿನಂಶಿ ಹುಟ್ಟಿ ಬೆಳೆದಿರುವಂಥ ನಾಡು. ಮತ್ತು ಹೆಸರಾಂತ ಮಲ್ಲಪ್ಪ ಅಂತ ಹೇಳಿ ರಂಗಕರ್ಮಿಗಳು ಅವರು ಹುಟ್ಟಿ ಬೆಳೆದಿರುವಂಥ ನಾಡು. ಹೀಗಾಗಿ ಭಾಳ ಕಲಾವಿದರ ಒಂದು ಬೀಡೆ ಆಗಿದೆ ಮೇಡಮ್. ಹಾಗಾಗಿ ಅಲ್ಲೂ ಕೂಡ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥದ್ದು ಸಾಕಷ್ಟು ಪಾಳೆಗಾರ ಕಾಲದಲ್ಲಾಗಿರ್ಬೋದು, ಹೊಯ್ಸಳರ ಕಾಲದಲ್ಲಾಗಿರ್ಬೋದು, ಸಾಕಷ್ಟು ದೇವಾಲಯಗಳು ಕೂಡ ಅಲ್ಲಿ ಅದ್ಭುತವಾಗಿದೆ. ನಾನು ಆ ದೇವಾಲಯಗಳನ್ನು ಸುಮಾರು ಈ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಪ್ರಾತ್ಯಕ್ಷತೆಯನ್ನು ಕೂಡ ಸಾಕಷ್ಟು ಸಮಯದಲ್ಲಿ ನಾನು ಅವರಿಗೆ ಹೇಳಿದ್ದೀನಿ ಮೇಡಮ್. ಹಾಗಾಗಿ ಅದ್ಭುತವಾದ ತಾಣಗಳಿದೆ. ನಮ್ಮ ಅಳಿಯೂರು ಆಂಜನೇಯ ಸ್ವಾಮಿ ಪ್ರತಿ ವರ್ಷಕ್ಕೆ ಭಾಳ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ಭಾಳ ವಿಶೇಷವಾಗಿ ಬ್ರಹ್ಮನ ರಥೋತ್ಸವ ಅಂತ ಹೇಳಿ ಭಾಳ ಅದ್ಭುತವಾಗಿ ಆ ಒಂದು ಜಾತ್ರೆ ನಡೆಯುತ್ತೆ. ಅದೊಂದು ವಿಶೇಷವಾಗಿರುವಂಥದ್ದು. ಮತ್ತು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಪಾಳೆಗಾರು ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು. ಅದರಲ್ಲಿ ಸುರಂಗ ಮಾರ್ಗ ಕೂಡ ಅಗಲವಾಡಿಯಿಂದ ಸಮೀಪ, ಅಗಲವಾಡಿ ನಾಯಕರುಗಳು ಸಾಕಷ್ಟು ಆಡಿರುವಂಥ ಅದು ನಾಡಾಗಿದ್ದು, ಹೀಗಾಗಿ ಅದ್ಭುತವಾದ ಮತ್ತು ಯೋಗಮಾಧವ ಶೆಟ್ಟಿಕೆರೆ ಅದ್ಭುತವಾಗಿದೆ ಮೇಡಮ್. ಅದು 2ನೇ ವೀರ ಬಳ್ಳಾಳ ಸೋಮೇಶ್ವರ ಮಾಡಿರುವಂಥದ್ದು ಅದ್ಭುತವಾಗಿ ಅದು ಮೂಡಿ ಬಂದಿದೆ ಮೇಡಮ್. ಹೀಗಾಗಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿದೆ. ಆಮೇಲೆ 17 ಅಂದಿನಕೆರೆ ಸೋಪಾನ ಬಾವಿ ಅಂತ ಇದೆ. ಅದು 4 ಕಡೆ ಬಾವಿಗಳು ಇರುವಂಥದ್ದು. ಅವತ್ತಿನ ರಾಜರುಗಳ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು ಭಾಳ ಅದ್ಭುತವಾದಂಥ ಪ್ರವಾಸಿ ತಾಣಗಳು ಇದ್ದಾವೆ. ನಿಜ ಸರ್, ತುಂಬ ಖುಷಿ ಆಗುತ್ತೆ. ಏನಂದರೆ ನೋಡಿ, ಇವೆಲ್ಲ ಕಟ್ಟಿದಾಗ ಸುಮಾರು ನೂರಾರು ಸಾವಿರಾರು ವರ್ಷಗಳು ಕಳೆದು ಹೋಗಿದೆ. ಆದರೂ ಕೂಡ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಆ ಕಲೆಯೇ ಅಂಥದ್ದು. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ವಿದೇಶದವರು ಕೂಡ ಇವತ್ತು ಬಂದು ನಮ್ಮ ಶಿಲ್ಪಕಲೆಯನ್ನು ಮೆಚ್ಕೊಂಡು ಇವತ್ತು ಕೂಡ ಕೊಂಡಾಡ್ತಾರೆ. ಇವತ್ತು ಕೂಡ ಅಲ್ಲಿ ಸಾಕಷ್ಟು ಪುಸ್ತಕಗಳನ್ನ ನಮ್ಮ ಕಲೆ ಬಗ್ಗೆ ಬರೀತಾರೆ ಅಂದಾಗ ನೀವು ಆಯ್ಕೆ ಮಾಡಿರುವಂಥ ಶಿಲ್ಪಕಲೆ ನಾಳೆ ನಾಡಿದ್ದು ಅಳಿಸಿ ಹೋಗೋದಂಥದ್ದು ಅಲ್ವೇ ಅಲ್ಲ. ಎಷ್ಟೇ 1000 ವರ್ಷ ಆದರೂ ಅದು ಸತ್ವ ಜಾಸ್ತಿ ಆಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ನೀವು ಒಮ್ಮೆ ಆಲೋಚನೆ ಮಾಡಿದಾಗ ನಿಜಕ್ಕೂ ನಾನು ಒಳ್ಳೆ ಡಿಸಿಷನ್ ತಗೊಂಡೆ ಅಂತ ಅನ್ಸುತ್ತಾ, ಅಥವಾ ಈ ಸವಾಲುಗಳು ನೀವು ಎದುರಿಸಿದಂಥ ಸವಾಲುಗಳು ಅದಕ್ಕಿಂತ ದೊಡ್ಡದು ಅಂತ ಅನ್ಸುತ್ತಾ? ಏನೇನು ಚಾಲೆಂಜಸ್ ಇತ್ತು ಸರ್? ಖಂಡಿತ ಮ್ಯಾಮ್. ಈ ಒಂದು ವೃತ್ತಿಗೆ ಬರಬೇಕಾದ್ರೆ ಸಾಕಷ್ಟು ಬದುಕಿನ ಒಂದು ಆಗು ಹೋಗುಗಳನ್ನು ಸಾಕಷ್ಟು ಬಾರಿ ಅನುಭವಿಸ್ದೆ. ಯಾಕೆಂದರೆ ಒಂದು ಒಂದು ಶಿಲ್ಪ ಆಗಬೇಕು ಅಂದರೆ ಸಾಕಷ್ಟು ಉಳಿ ಏಟುಗಳನ್ನು ನಾವು ಪಡ್ಕೊಂಡ್ರೆ ಮಾತ್ರ ಒಂದು ಸುಂದರವಾದ ವಿಗ್ರಹಗಳನ್ನು ಹೇಳ್ತೀನಿ. ಇದಕ್ಕೊಂದು ಸಣ್ಣ ಒಂದು ಕಥೆಯನ್ನು ನಾನು ಹೇಳಬೇಕು ಅಂತ ಹೇಳಿ, ಒಬ್ಬ ಶಿಲ್ಪಿ ಇರ್ತಾನೆ. ಆ ಒಂದು ಶಿಲ್ಪಿ ಇದ್ದಾಗ ಒಂದು ಕಾಡಲ್ಲಿ ಹೋಗಿ 3 ಕಲ್ಲುಗಳನ್ನು ಆತ ಆಯ್ಕೆ ಮಾಡ್ಕೊಂಡು ತಗೊಂಬರ್ತಾನೆ. ಮೊದಲನೇ ಕಲ್ಲನ್ನು ಒಂದು 2 ಉಳಿ ಪೆಟ್ಟನ್ನು ಅದಕ್ಕೆ ಕೊಡ್ತಾನೆ. ಆ ಉಳಿ ಪೆಟ್ಟನ್ನು ತಿಂದಂಥ ಕಲ್ಲು ಆಗಲ್ಲಪ್ಪ, ನನ್ನ ಕೈಲಿ ಇನ್ನೂ ಏಟು ತಿನ್ನೋದಕ್ಕಾಗಲ್ಲ ಅಂತೇಳಿ ಬೇರೆ ಕಡೆ ಹೊರಟೋಗುವಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಕಲ್ಲನ್ನು ಆತ ಶಿಲ್ಪಿ ಇನ್ನೊಂದು ಕಲ್ಲನ್ನು ಕೆತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಕೂಡ ಒಂದು ಸ್ವಲ್ಪ ಏಟು ತಿಂದು ಪಕ್ಕಕ್ಕೆ ಸರಿಯುವಂಥ ಸಂದರ್ಭದಲ್ಲಿ ಮತ್ತೆ 3ನೇ ಕಲ್ಲನ್ನು ತಗೊಂಡು ಅದು ಆ ಏಟುಗಳನ್ನು ತಿಂತ ಅದ್ಭುತವಾದ ಒಂದು ಶಿಲ್ಪ ರಚನೆ ಆಗುವಂಥ ಶಿಲ್ಪ ಆಗುತ್ತೆ. ಸೊ ಅದನ್ನು ಭಾಳ ಖುಷಿಯಿಂದ ಅದನ್ನು ತಗೊಂಡೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯ ಜರುಗುತ್ತೆ. ಸೊ ಈ 3 ಕಲ್ಲನ್ನು ತಗೊಂಡೋಗಿ ವಿಗ್ರಹ ಆಗಿರುವಂಥದ್ದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಒಂದು ಸ್ವಲ್ಪ ಏಟು ತಿಂದಿರುವಂಥದ್ದನ್ನ ಮೆಟ್ಟಲಾಗಿ ಅಥವಾ ಕಂಬಗಳನ್ನಾಗಿ ಮಾರ್ಪಾಡು ಮಾಡುವಂಥ ಸಂದರ್ಭಗಳಲ್ಲಿ ಮತ್ತು 3ನೇ ಕಲ್ಲನ್ನು ತಗೊಂಡೋಗಿ ಮೆಟ್ಟಲ ಭಾಗಕ್ಕೆ ಅಥವಾ ಕಾಯಿ ಹೊಡೆಯ ಒಂದು ಜಾಗಕ್ಕೆ ಇಡುವಂಥದ್ದು. ಸೊ ಭಕ್ತರು ಬರ್ತಾರೆ, ಕಾಯಿ ಹೊಡಿತಾರೆ, ಮತ್ತು ಅಲ್ಲಿ ದೇವಸ್ಥಾನ ಪ್ರಸಾದ ತೊಗೊತಾರೆ, ಕಂಬ ಕೋರಿಸ್ತಾರೆ, ಒಳಗಿರೋ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಾರೆ. ಈ ಒಂದು ಸಂದರ್ಭ ಏನು ಹೇಳುತ್ತೆ ಅಂತ ಮನುಷ್ಯಗೆ, ಆ 3 ಕಲ್ಲು ಕೂಡ ಮಾತಾಡ್ಕೊಂತವಂತೆ. ನಾವೇನಪ್ಪ, ನೀವು ಈ 3 ಜನನು ಒಂದೇ ಕಡೆ ಹುಟ್ಟಿ ಬೆಳೆದಿದ್ದೀವಿ. ನಾನು ನೋಡು ಬಂದವರೆಲ್ಲ ಬಂದು ನನ್ನ ಕಾಯೆಲ್ಲ ಹೊಡೆದು ಈ ಥರ ಎಲ್ಲ ಇದು ಮಾಡ್ತಾರೆ, ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ ಒಂದು ಕಲ್ಲು ಹೇಳುತ್ತೆ. 2ನೇ ಕಲ್ಲು ಏನು ಹೇಳುತ್ತೆ, ನೀನು ಎಷ್ಟೋ ಪುಣ್ಯನಪ್ಪ, ನನ್ನ ನೋಡು, ನನಗೆ ಹೆಂಗೆ ಬೇಕಾ ತುಳಿತಾರೆ, ಇದು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಇನ್ನು ಒಳಗಡೆ ಇರುವಂಥ ನಮ್ಮ ಜೊತೆಲೇ ಹುಟ್ಟಿದಂಥ ಕಲ್ಲು ನೋಡು ಅಂದಾಗ ಆ ವಿಗ್ರಹ ಹೇಳುತ್ತಂತೆ,
ನೋಡಿ, ನೀವು ಅವತ್ತು ನನ್ನಾಗೆ ಸುಂದರವಾದ ಏಟುಗಳನ್ನು ನೀವು ತಿಂದಿದ್ರೆ ಆ ಕ್ಷಣದಲ್ಲಿ ನೋವಿತ್ತು ನನಗೆ, ಸರಿ. ಆದರೆ ಇವತ್ತು ಸುಂದರವಾದ ಶಿಲ್ಪ ಆಗಿ ನಾನು ಜನಮನ್ನಣೆಯನ್ನು ಗಳಿಸಿದ್ದೀನಿ, ಭಕ್ತಿಪೂರ್ವಕವಾಗಿ ನನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದು ಹೇಳಿದಾಗ ಸತ್ಯ. ಇದನ್ನು ನಾವು ಏನು ಜೀವನನೇ ಹಾಗಿದೆ. ಹೌದು ಮೇಡಮ್, ಇದು ಸಾರಾಂಶ ಏನು ತಿಳ್ಕೊತೀವಿ, ಯಾವುದೇ ಒಬ್ಬ ವ್ಯಕ್ತಿ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರೆ ಮಾತ್ರ ಒಳ್ಳೆ ಸಾಧಕರ ಆಗೋದಕ್ಕೆ ಅವಕಾಶ ಇರ್ತದೆ. ತಾಳ್ಮೆ ಬಹಳ ಮುಖ್ಯ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ, ಒಂದು ಚಿಕ್ಕ ಕಥೆಯ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸವಾಲುಗಳು ಅನ್ನುವಂಥದ್ದು ಸರ್ ಪ್ರತಿ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ. ಅದರಲ್ಲೂ ಶಿಲ್ಪಕಲೆ ಅಂತ ಬಂದ್ರೆ ಆ ಸವಾಲುಗಳನ್ನ ಆಗು ಹೋಗುಗಳನ್ನ ನೀವು ಯಾವತ್ತಿಗೂ ಮನಸ್ಸಿಗೆ ತಗೊಳ್ಳೋ ಹಾಗೆ ಇಲ್ಲ. ಸದಾಕಾಲ ಕಲೆಯಲ್ಲೇ ನಿರತರಾಗಿರ್ಬೇಕು. ಒಂದು ವಿಗ್ರಹ ನೀವು ತಗೊಳ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಬಹುಶಃ ಮನಸ್ಸು ಬೇರೆ ಎಲ್ಲೂ ಹೋಗೋದಿಕ್ಕೆ ಬಿಡೋ ಹಾಗಿಲ್ಲ ಅನ್ಸುತ್ತೆ. ಏಕಾಗ್ರತೆ ಅನ್ನೋದು ಆ ನಿಟ್ಟಿನಲ್ಲಿ ಇರಬೇಕು. ಇವಾಗ ಈ ಕಾರ್ಯಕ್ರಮ ನೋಡ್ತಾ ಇರೋರು ಒಂದಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರಬಹುದು ಸರ್, ನಾನು ಚಿತ್ರಕಲೆಗೆ ಬರಬಹುದಾ, ಆ ಎರಡೆರಡು ಮನಸ್ಸಿರುತ್ತೆ ಗೊತ್ತಾ. ಒಬ್ಬ ಶಿಲ್ಪಿಗೆ ಇರಬೇಕಾದಂತಹ ಗುಣ ಏನು, ಯಾವ ರೀತಿ ಅವನ ಮನಸ್ಸನ್ನ ಆ ಒಂದು ಕಲೆಯ ಸುತ್ತ ಅವನು ನೆಡೋದಕ್ಕೆ ಸಾಧ್ಯ, ಏನಿರಬೇಕು ಸರ್ ಒಬ್ಬ ಶಿಲ್ಪಿ ಆಗಬೇಕು ಅಂದರೆ? ಒಬ್ಬ ಶಿಲ್ಪಿ ಆಗಬೇಕು ಅಂದರೆ ಅವನಿಗೆ ಆಸಕ್ತಿ ಅನ್ನೋದು ಭಾಳ ಮುಖ್ಯವಾಗಿ ಇರ್ತದೆ, ಮೊದಲನೇದಾಗಿ ಬೇಕಾಗುತ್ತೆ ಮೇಡಮ್. ನಂತರದಲ್ಲಿ ಅದನ್ನು ಇಷ್ಟಪಟ್ಟು ಮಾಡುವಂಥ ಪ್ರವೃತ್ತಿಯನ್ನು ನಾವು ಗಳಿಸ್ಕೋಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಇಷ್ಟಪಟ್ಟು ಮಾಡಿದ್ರೆ, ಆ ವೃತ್ತಿಯನ್ನು ನಂಬಿದ್ರೆ, ಆ ವೃತ್ತಿಯನ್ನು ಗೌರವಿಸಿದ್ರೆ, ಆ ವೃತ್ತಿಯನ್ನು ಪ್ರೀತಿಸಿದ್ರೆ ಖಂಡಿತಗಳು ಅದರಲ್ಲಿ ಯಶಸ್ಸನ್ನು ಪಡ್ಕೋಬಹುದು ಮೇಡಮ್. ಅದರಲ್ಲಿ ಏನು ಎರಡು ಮಾತೇ ಇಲ್ಲ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ಮತ್ತು ಯಾಕೆ ಸರ್ ಶಿಲ್ಪಿಗಳು ತುಂಬ ವಿರಳವಾಗಿದ್ದಾರೆ? ಖಂಡಿತ ಮ್ಯಾಮ್, ಇವತ್ತಿನ ಯುವ ಪೀಳಿಗೆಗಳಿಗೆ ಸಾಕಷ್ಟು ಅದು ಕಲೆ ಬಗ್ಗೆ ಆಸಕ್ತಿಗಳು, ಅರಿವುಗಳು ಇತ್ತೀಚೆಗೆ ಕಮ್ಮಿ ಆಗಿದೆ ಮೇಡಮ್. ಅಂದರೆ ಇದು ಲಾಂಗ್ ಟರ್ಮ್ ಇರುವುದರಿಂದ ತಕ್ಷಣಕ್ಕೆ ಅವರು ಅದು ರಿಯಾಕ್ಟ್ ಮಾಡೋ ಒಂದು ರೀತಿಲಿ ಇರೋದ್ರಿಂದ ಸ್ವಲ್ಪ ದೂರ ಸರಿದಿರ್ತಾರೆ. ಖಂಡಿತ ಅವ್ರಿಗೆ ಆಸಕ್ತಿ ಇತ್ತು ಅಂದರೆ ಸಾಕಷ್ಟು ಜನ ಆಸಕ್ತಿ ಇಟ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಹಳೆಯದು ಮತ್ತೆ ಮರುಕಳಿಸುತ್ತೆ ಅಂತ ಹೇಳಿ ಇತಿಹಾಸ ಇದೆ, ಅದು ಮತ್ತೆ ಮರುಕಳಿಸ್ತಾ ಇದೆ ಮೇಡಮ್. ಈಗ ಬರ್ತಾ ಇದ್ದಾರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹೌದು ಮ್ಯಾಮ್, ಇದ್ದಾರೆ ಮೇಡಮ್, ಇದ್ದಾರೆ, ಆಸಕ್ತಿ ಇರುವಂಥವ್ರು ಇದ್ದಾರೆ. ಹೀಗಾಗಿ ಆಮೇಲೆ ಹೆಚ್ಚಿನದಾಗಿ ಪೋಷಕರು ಬರೀ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅದು ಅಲ್ಲ ಅಂತ ಹೇಳಿ ನಾನಾದರೂ ಕೊಡ್ತೀನಿ. ಯಾಕೆಂದರೆ ವಿದ್ಯೆ ಎಲ್ಲದು ಕೂಡ ವಿದ್ಯೆನೇ ಅಂತೇಳಿ ನಾನು ಕೂಡ ಭಾವಿಸ್ತೀನಿ. ಪೋಷಕರಲ್ಲಿ ಯಾರು ಯಾವುದಕ್ಕೆ ಆಸಕ್ತಿ ಇದೆ ಅವ್ರನ್ನ ದಯಮಾಡಿ ಆ ಒಂದು ಕ್ಷೇತ್ರಕ್ಕೆ ಅವರು ಕಳಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನು ಪಡ್ಕೊತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಮೇಡಮ್. ನಿಜ. ಇನ್ನು ಇದಾದ ನಂತರ ನಿಮ್ಮ ವೃತ್ತಿ ಮಾಡ್ತಾ ಮಾಡ್ತಾ ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಕೊಳ್ತೀರಿ. ಅದು ಶಿಲ್ಪಕಲಾ ಅಕಾಡೆಮಿ ಆಗಿರ್ಬೋದು, ಬಹಳಷ್ಟು ಸಂಸ್ಥೆಗಳು. ಇನ್ನು ಸಂಸ್ಥೆಗಳ ಸದಸ್ಯರಾಗಿ ತಾವು ಕೈಗೊಂಡಂಥ ಒಂದು ಕಾರ್ಯಗಳೇನೇನು, ಯಾವ್ಯಾವ ಸಂಘ ಸಂಸ್ಥೆಗಳ ಜೊತೆ ಒಡನಾಟ ಇತ್ತು, ಏನೇನು ಕೆಲಸಗಳು ಮಾಡಿದ್ದೀರಿ ಸರ್? ಖಂಡಿತ ಮೇಡಮ್, 2016-17 ಸಾಲಿನಲ್ಲಿ ಘನ ಸರ್ಕಾರ ನನ್ನ ಶಿಲ್ಪಕಲಾ ಅಕಾಡೆಮಿ ಸದಸ್ಯರನ್ನಾಗಿ ಆಯ್ಕೆ ಮಾಡುತ್ತೆ. ಆಯ್ಕೆ ಮಾಡಿದ್ದ ಒಂದು ಸಂದರ್ಭದಲ್ಲಿ ಶಿಲ್ಪಕಲೆ ಆಯಾಮಗಳನ್ನು ಇನ್ನೂ ಏನೇನು ಮಾಡಬೇಕಾಗುತ್ತೆ ಅಂತೇಳಿ ನಮ್ಮ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ನೆಲೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪ್ರಥಮ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಶಿಲ್ಪಕಲಾ ಅಕಾಡೆಮಿಗೆ ಮೆಂಬರ್ ಸೆಲೆಕ್ಟ್ ಆಗಿರುವಂಥದ್ದು ಭಗವಂತನ ಕೃಪೆ ಮೇಡಮ್. ಆ ಒಂದು ನಿಟ್ಟಿನಲ್ಲಿ ಅಲ್ಲಿಂದ ಪ್ರಾರಂಭ ಆದಂಥ ಶಿಲ್ಪಕಲಾ ಶಿಬಿರಗಳನ್ನು ಅನೇಕ ಆಯೋಜನೆ ನಮ್ಮ ಜಿಲ್ಲೆಗಳಲ್ಲಿ ಮಾಡ್ಕೊತ ನಾನು ಬಂದು ಸಾಕಷ್ಟು ಕಲಾವಿದರುಗಳನ್ನು ನಾನು ಭೇಟಿಯಾಗಿ ಅವರು ಆಗು ಹೋಗುಗಳನ್ನು ಕೂಡ ಮನವರಿಕೆಗಳನ್ನು ಮಾಡಿಕೊಂಡು ಅವರಿಗೆ ಇಲಾಖೆ ಕಡೆಯಿಂದ ಏನೇನೋ ಮಾಸಾಶನ ಬರಬೇಕು ಅದ್ರ ಬಗ್ಗೆ ಅವ್ರ ಮಾಹಿತಿಗಳನ್ನು ಕೊಟ್ಕೊಂಡು, ಅಥವಾ ಈಗಿದೆ ಯೋಜನೆಗಳು ಅದನ್ನು ಪಡ್ಕೊಳ್ಳಿ ಅಂತ ಹೇಳಿ ಸದುಪಯೋಗ ಮಾಡ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ನನ್ನ ಕಾರ್ಯಪ್ರವೃತ್ತಿಯಾಗಿ ಚಲಿಸ್ತಾ ಬಂದೆ ಮೇಡಮ್. ಹೀಗಾಗಿ ಆಮೇಲೆ ಅನೇಕ ಸಂಘ ಪರಿವಾರಗಳಲ್ಲಿ ಸಂಸ್ಕಾರ ಭಾರತಿ ಆಗಿರ್ಬೋದು, ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಈ ಕಲೆ ಒಂದು ರಾಯಭಾರಿಯಾಗಿ ಆ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡ್ಕೊತಾ ಬಂದೆ ಮೇಡಮ್. ಮತ್ತು ಪ್ರತಿ ವರ್ಷ ಕೂಡ ಈ ಮಣ್ಣಲ್ಲಿ ಗಣಪನ ಮಾಡುವಂಥದ್ದು ನನ್ನದೇ ಆದ ಒಂದು
ಸಂಸ್ಥೆ ಇದೆ. ಆ ಸಂಸ್ಥೆಯನ್ನು ನಮ್ಮ ಅಣ್ಣ ಮತ್ತು ನಾವು ನಮ್ಮ ಧರ್ಮಪತ್ನಿ ಎಲ್ಲರೂ ಅದನ್ನು ಒಂದು ರಿಜಿಸ್ಟ್ರೇಡ್ ಮಾಡಿಕೊಂಡು ಆ ಒಂದು ಅದರ ಅಡಿಯಲ್ಲಿ ಒಂದು ಸುಮಾರು ಕಾರ್ಯಕ್ರಮಗಳನ್ನು ರೂಪುರೇಷೆ ಮಾಡಿಕೊಂಡು ಆಯೋಜನೆಗಳನ್ನು ಮಾಡಿಕೊಂಡು ಬರ್ತಾ ಬಂದಿದ್ದೀವಿ. ಸಾಕಷ್ಟು ಪ್ರದರ್ಶನಗಳನ್ನು ನೀಡ್ತಾ ಹೀಗೆ ಅರಿವುಗಳನ್ನು ನೀಡ್ತಾ ಬಂದಿದ್ದೀವಿ. ಇನ್ನು ಈ 25 ವರ್ಷಗಳ ಒಂದು ಸಂದರ್ಭದಲ್ಲಿ ಸರ್ ನೂರಾರು ವಿಗ್ರಹಗಳನ್ನ ನೀವು ಮಾಡಿರ್ತೀರಿ. ಅದರಲ್ಲಿ ಒಬ್ಬ ಸಾಹಿತಿಗಳಾಗಿರ್ಬೋದು ಅಥವಾ ಸಿಂಗರ್ ಆಗಿರ್ಬೋದು, ಕಂಪೋಸರ್ ಆಗಿರ್ಬೋದು, ನಿರ್ದೇಶಕರಾಗಿ ಎಲ್ಲರಿಗೂ ಕೂಡ ಅವರ ಒಂದು ಮನಸ್ಸಿಗೆ ತುಂಬ ಹತ್ತಿರವಾದಂಥದ್ದು ಇರುತ್ತಲ್ವ. ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಅಥವಾ ತುಂಬ ನೆನಪುಗಳಿರುವಂಥ ಮೂರ್ತಿ ಕೆತ್ತನೆ ಬಗ್ಗೆ ಏನಾದರೂ ನೆನಪುಗಳು ನಮ್ಮ ಜೊತೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀರಾ? ಖಂಡಿತ ಮೇಡಮ್, ಖಂಡಿತ. ನಮ್ಮ ಗುರುಗಳ ಮನೆಯಲ್ಲಿ ನಾನಿದ್ದಾಗ ಒಂದು ಚಾಮುಂಡೇಶ್ವರಿ ವಿಗ್ರಹನ ಸುಮಾರು ಒಂದು 5 ಅಡಿ ಅಳತೆಯಲ್ಲಿ ಮಾಡಿರುವಂಥದ್ದು. ಅದು ಯಥಾವತ್ತಾಗಿ ಸೋಮನಾಥಪುರದಲ್ಲಿದೆ, ಮೈಸಾಸುರ ಮರ್ದಿನಿ ಅಂತ ಹೇಳಿ. ಸಾಕಷ್ಟು ಒಂದು 4-5 ತಿಂಗಳ ಕಾಲ ಒಂದು ಶಿಲ್ಪಕಲೆ ಕಲಾವಕಾಶ ಹಿಡಿಯಿತು. ಹಾಗಾಗಿ ಅದ್ಭುತವಾಗಿ ಹೊರಹೊಮ್ಮಿತು. ಹೀಗಾಗಿ ನಮ್ಮ ಗುರುಗಳ ಮಾರ್ಗದರ್ಶನದಿಂದ ಆ ಒಂದು ಕಲಾಕೃತಿಗಳನ್ನು ರಚನೆ ಮಾಡ್ಕೊತಾ ಬಂತು. ನಂತರದಲ್ಲಿ ನಾನು ಸ್ವಂತ ಮಾಡಬೇಕಾದ್ರೆ ಒಂದು ಬಾದಾಮಿ ಬನಶಂಕರಿ ಅಂತ ಹೇಳಿ ಒಂದು ಶಿಲ್ಪವನ್ನು ಮಾಡಿದೆ. ಸಾಕಷ್ಟು ವ್ಯೂಸ್ ಆಗಿ ಅದು ಸಾಕಷ್ಟು 5-6 ಲಕ್ಷ ಜನ ವ್ಯೂಸ್ ಆಗಿ ಭಾಳ ವೈರಲ್ ಆಯಿತು. ಸೊ ವಿಶೇಷವಾಗಿ ಅದು ಅದ್ಭುತವಾಗಿ ಬಾದಾಮಿ ಬನಶಂಕರಿ ಅಂತ ಹೇಳಿ ಇವತ್ತು ಕೂಡ ಬನಶಂಕರಿ ಅಂತ ಹೇಳಿ ಎಸ್ ಮೇಡಮ್, ಆ ಒಂದು ಕಲಾಕೃತಿ ಭಾಳ ಇವತ್ತು ಕೂಡ ಅದನ್ನು ಫೇಸ್ಬುಕ್ಕಲ್ಲಿ ಗೂಗಲಲ್ಲಿ ಚೆಕ್ ಮಾಡೋದು ಬಾದಾಮಿ ಬನಶಂಕರಿ ಅಂತ ಹೇಳಿ. ಹೌದು ಮೇಡಮ್, ಚಿತ್ರದುರ್ಗದಲ್ಲಿ ಬೃಜನಟ್ಟಿ ಅಂತ ಬರುತ್ತೆ, ಅಲ್ಲಿ ಒಂದು ಕಲಾಕೃತಿಯನ್ನು. ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ವಿಶೇಷತೆ ಏನಪ್ಪ ಅಂತ ಅಂದರೆ, ಈಗ ಏನು ಹೆಸರಾಂತ ಚಿತ್ರನಟ ಋಷಭ್ ಶೆಟ್ಟಿ ಅವರು ಛತ್ರಪತಿ ಶಿವಾಜಿ ಅಂತ ಹೇಳಿ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಒಂದು ಸಿನಿಮಾಕ್ಕೆ ಇದನ್ನ ಮುಖಪುಟವಾಗಿ ಪೋಸ್ಟರ್ ಆಗಿ ಮೇನ್ ಪೋಸ್ಟರ್ ಆಗಿ ಆಯ್ಕೆ ಮಾಡ್ಕೊಂಡಿರೋದು ಅಂಥದ್ದು ಭಾಳ ಸಂತೋಷದ ವಿಚಾರ ಮೇಡಮ್. ವೆರಿ ನೈಸ್. ಹಾಗಾಗಿ ಭಾಳ ಸಂತೋಷ ಇದೆ. ಚಿತ್ರರಂಗ ಅಂತ ಚಿತ್ರನಟದ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಸೊ ನಿಮ್ಮ ಬಗ್ಗೆ ಕೇಳುವಾಗ ಮಂಜುಳಾ ಅವ್ರ ಬಗ್ಗೆ ಏನೋ ಒಂದು ಕುತೂಹಲಕಾರಿ ವಿಷಯ ಹೇಳ್ತಾ ಇದ್ರಿ, ಅದು ನಮ್ಮ ವೀಕ್ಷಕರಿಗೂ ಹೇಳಿ. ಖಂಡಿತ ಮ್ಯಾಮ್, ಖಂಡಿತ. ಆಗಲೇ ನಾನು ಹೇಳ್ದಂಗೆ PS ಮಲೆಯಪ್ಪ ಅವರು ನಮ್ಮ ತಾತ ಅವರು, ಅವ್ರ ಮಗ 2ನೇ ಮಗ CM ಪುಟ್ಟಣ್ಣ ಮತ್ತು ಜಯಲಕ್ಷ್ಮಮ್ಮ ಅವರ 5ನೇ ಗಂಡು ಮಕ್ಕಳಲ್ಲಿ 5ನೇ ಸುಪುತ್ರ ನಾನು, ಇಬ್ಬರು ನನ್ನ ಅಕ್ಕರು. ಆ ಒಂದು ಬಾಲ್ಯಾವಸ್ಥೆಯಲ್ಲಿ ಚಿತ್ರನಟಿ ಮಂಜುಳಾ ಅವರು ನಮ್ಮ ತಾತನ ಹತ್ರ ಆಡ್ಕೊಂಡು ಬೆಳೆದಿರುವಂಥದ್ದು ಸಾಕಷ್ಟು ವಿಚಾರಗಳನ್ನು ನಮ್ಮ ಅಜ್ಜಿ ಇವರೆಲ್ಲ ನನಗೆ ಹೇಳ್ತಾ ಇದ್ರು. ಅವರ ಮಂಜುಳಾ ಅವರ ತಂದೆ SI ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ತಾತನವರು ಭಾಳ ಆತ್ಮೀಯ ಗೆಳೆಯರಾಗಿರೋದ್ರಿಂದ, ಅವರು ಒಡನಾಟಗಳನ್ನು ಇರೋದ್ರಿಂದ ಕುಟುಂಬರು ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದು ಅವರು ಆಡ್ಕೊಂಡು ಬೆಳ್ಕೊಂಡು ಹೋಗ್ತಾ ಇದ್ದು ಅಂತ ವಾಡಿಕೆಗಳನ್ನು ನನಗೆ ಹೇಳ್ತಾ ಇದ್ರು. ಹಾಗಾಗಿ ಒಂದು ರಾಜಕೀಯದ ನಂಟು, ಚಿತ್ರರಂಗದ ನಂಟು, ಸ್ವಾತಂತ್ರ್ಯ ಹೋರಾಟಗಾರರ ಕಾಲದಿಂದಲೂ ಕೂಡ ಒಂದು ಅದ್ಭುತವಾದ ಕುಟುಂಬದಲ್ಲಿ ಬೆಳೆದು ಇವಾಗ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಕಲೆಗೆ, ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿಗೆ ಮೀಸಲಿಟ್ಟಿದ್ದೀರಲ್ಲ ಸರ್, ತುಂಬ ಸಂತೋಷ ಆಗುತ್ತೆ. ಬಹುಶಃ ನಿಮ್ಮ ಪೂರ್ವಜರು ಕೂಡ ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸರ್, ಮುಂದಿನ ಯೋಜನೆಗಳು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ನೀವೇ ಒಂದಷ್ಟು ಜನರ ಕಲಾವಿದರನ್ನ ಹೊರ ತರಬೇಕು ಅನ್ನೋ ಆಸೆ ಇದೆಯಾ, ಅಥವಾ ಯಾವ ರೀತಿ ಏನೇನು ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀರಿ? ಖಂಡಿತ ಮೇಡಮ್, ಇನ್ನೂ ನಾನು ಅಲ್ಪ ಪ್ರಮಾಣದಲ್ಲಿ ಶಿಲ್ಪ ರಚನೆಗಳನ್ನು ಮಾಡಿದ್ದೀನಿ ಮೇಡಮ್. ಇನ್ನೂ ಹೇಳ್ತಾರಲ್ಲ, ಸಾಧಿಸುವಷ್ಟು ಬೆಟ್ಟದಷ್ಟು ಇದೆ. ಸಾಕಷ್ಟು ಸಾಧನೆ ಮಾಡುವಂಥದ್ದು ಸುಮಾರು ಸಾಧಕರಿದ್ದಾರೆ. ಭಗವಂತ ನನಗೆ ಎಲ್ಲಿವರೆಗೂ ಶಕ್ತಿಯನ್ನು ದಯಪಾಲಿಸ್ತಾನೆ ಅಲ್ಲಿವರೆಗೂ ಈ ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ಮೇಡಮ್. ಇವತ್ತು ಖಂಡಿತ ಈ ಒಂದು ಯುವ ಪೀಳಿಗೆಗಳು ಈ ಒಂದು ಶಿಲ್ಪಗಳನ್ನು ಕಲಿತಾ ಮಾಡ್ತಾ ಹೋಗಬೇಕು ಅನ್ನೋ ಉದ್ದೇಶ ನಂದಿದೆ. ಮತ್ತು ಒಂದು ಅದ್ಭುತವಾದ ಕಲಾ ಗ್ರಾಮವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ಮಹದಾಸೆ ಇದೆ. ಹೀಗಾಗಿ ಇನ್ನೂ ಸಾಕಷ್ಟು ಹೆಚ್ಚಿನ ರೀತಿಯ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ಅನ್ನೋದು ದೊಡ್ಡ ಆಕಾಂಕ್ಷೆಗಳನ್ನು ಹೊಂದಿದ್ದೀನಿ ಮೇಡಮ್.
ನಿಮಗೆ ಬಂದಿರುವಂತಹ ಗೌರವಗಳ ಬಗ್ಗೆ ಮಾತಾಡಲೇಬೇಕು ಸರ್. ಸಾಕಷ್ಟು ಗೌರವಗಳು ಬಂದಿದೆ. ಒಂದು ಚಿತ್ರಕಲಾ ನಿಗಮದಿಂದ ಆಗಿರ್ಬೋದು ಅಥವಾ ಶಾಹುರತ್ನ, ಶಿಲ್ಪರತ್ನ, ಹೀಗೆ ಸಾಕಷ್ಟು ಬಿರುದುಗಳು, ಪ್ರಶಸ್ತಿಗಳು. ಸೊ ಈ ಪ್ರಶಸ್ತಿಗಳು ನಿಮಗೆ ಬಂದಾಗ ನಿಜಕ್ಕೂ ಒಂದು ಚಿತ್ರಕಲೆ, ಶಿಲ್ಪಕಲೆಯನ್ನು ಆರಂಭ ಮಾಡಿ ಇದನ್ನು ರಾಜ್ಯಾದ್ಯಂತ ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಸರ್ಕಾರ ಗುರುತಿಸ್ತಾ ಇದೆ, ಸಾಕಷ್ಟು ಸಂಘಟನೆಗಳು ಗುರುತಿಸ್ತಾ ಇದೆ ಅಂದಾಗ ಆ ಒಂದು ಪ್ರಶಸ್ತಿಗಳನ್ನ ನೀವು ಯಾವ ಥರ ಸ್ವೀಕರಿಸ್ತೀರಿ? ಒಂದು ಜವಾಬ್ದಾರಿಯಾಗಿ ಸ್ವೀಕರಿಸ್ತೀರಾ ಅಥವಾ ನಿಜಕ್ಕೂ ಸಾರ್ಥಕತೆಯ ಮನೋಭಾವನ ಇಷ್ಟು ಪಟ್ಟಿದ್ದಕ್ಕೆ ಗುರುತಿಸ್ಕೊಳ್ತಾ ಇದ್ದೀನಿ ಅನ್ನೋ ಸಾರ್ಥಕತೆ ಇರುತ್ತಾ? ಆ ಒಂದು ಬಿರುದುಗಳು, ಪ್ರಶಸ್ತಿಗಳು, ಗೌರವಗಳು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಖಂಡಿತ ಮ್ಯಾಮ್. ಪ್ರಶಸ್ತಿ, ಒಬ್ಬ ವ್ಯಕ್ತಿಗೆ ಒಂದು ಪ್ರಶಸ್ತಿ ಬಂತು ಅಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮೇಡಮ್. ಆ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಮಾಡ್ಕೊಂಡು ಹೋಗ್ಬೇಕಾದ ಸಂದರ್ಭಗಳು ಸಾಕಷ್ಟು ಇರ್ತದೆ ಮೇಡಮ್. ಒಂದು ಪ್ರಶಸ್ತಿ ಒಂದು ಬಂದಾಗ ನಾನು ಇನ್ನೂ ಹೆಚ್ಚಿನ ರೀತಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಉಂಟಾಗುತ್ತೆ. ಸೊ ಆಮೇಲೆ ಇತ್ತೀಚಿನ ಕಾಲಕ್ಕೆ ಏನಾಗಿದೆ ಅಂದರೆ ಒಳ್ಳೆಯ ಕಲಾವಿದರಿಗೆ ಆ ಪ್ರಶಸ್ತಿ ತಲುಪಿದಾಗ ಅದ್ರ ಮೌಲ್ಯ ಜಾಸ್ತಿ ಆಗ್ತದೆ. ಅಥವಾ ಬೇರೆ ಕಲಾವಿದರುಗಳು ಅಂದರೆ ಸುಮ್ಮನೆ ಒಡಂಬಡಿಕೆ ಕಲಾವಿದರು ಅದನ್ನು ಪಡ್ಕೊಂಡಾಗ ಅದು ವ್ಯಾಲ್ಯೂ ಕುಸಿಯುತ್ತೆ. ಹೀಗಾಗಿ ಅದು ಯಾವುದೇ ಒಂದು ಪ್ರಶಸ್ತಿ ಆ ವ್ಯಕ್ತಿಗೆ ಗೌರವನ ಜಾಸ್ತಿ ತಂದುಕೊಟ್ಟು ಅಥವಾ ಜವಾಬ್ದಾರಿಯನ್ನು ಜಾಸ್ತಿ ತಂದುಕೊಡ್ತಾ ಇರುತ್ತೆ ಮೇಡಮ್. ಹಾಗಾಗಿ ಪ್ರಶಸ್ತಿಗಳು ಬಂದಾಗ ಭಾಳ ಖುಷಿಯಾಗುತ್ತೆ. ನಂತರದಲ್ಲಿ ಜವಾಬ್ದಾರಿ ಇದೆ, ಇಲ್ಲಪ್ಪ ನಾನು ಇನ್ನೂ ಮಾಡಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ನಾವು ಕೆಲಸ ಫೋಟೋಸ್ ನೋಡ್ತಾ ಇದ್ದೀವಿ. ಎಸ್ ಸರ್, ಕಾಗಿನೆಲೆ ಮಹಾಸಂಸ್ಥಾನ ಸುಮಾರು ಜನ ಗುರುತಿಸಿದ್ದಾರೆ. ಏನನ್ಸುತ್ತೆ ಸರ್ ಇದೆಲ್ಲ ಫೋಟೋಸ್ ಎಲ್ಲ ನೆನಪುಗಳನ್ನ ಮೇಲಕ್ಕೆ ಹಾಕಿದಾಗ? ಖಂಡಿತ ಮೇಡಮ್, ಯಾವುದೋ ಒಂದು ಅದ್ಭುತವಾದ ಶಕ್ತಿ ನನ್ನ ಇಲ್ಲಿ ಕೂರಿಸಿ ಈ ಒಂದು ಸ್ಥಾನಕ್ಕೆ ತಗೊಂಬಂದಿದೆ ಮೇಡಮ್. ಖಂಡಿತ ಇದು ನಾನಲ್ಲ ಅಂತ ಹೇಳಿ ಭಾವಿಸೋದಕ್ಕೆ ಭಾಳ ಇಷ್ಟಪಡ್ತೀನಿ ಮೇಡಮ್. ಒಂದು ಶಕ್ತಿ ಮಾಡಿಸ್ತಾ ಇದೆ, ಆ ಶಕ್ತಿ ಎಲ್ಲಿವರೆಗೂ ನನ್ನನ್ನು ತಗೊಂಡೋಗುತ್ತೆ ಅಲ್ಲಿವರೆಗೂ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ನನ್ನ ಭಾವನೆ ಮೇಡಮ್. ಇನ್ನು ಸಾಕಷ್ಟು ಜನ ಯುವ ಶಿಲ್ಪಿಗಳು, ನೀವು ಹೇಳಿದಾಗೆ ಆವಾಗಲೇ ಸುಮಾರು ಮಾತುಗಳನ್ನ ಹೇಳಿದ್ರಿ, ಆ ಆಸಕ್ತಿ ಇರಬೇಕು ಅಂತ ಹೇಳಿ. ಆದರೆ ಒಂದು ಸರ್ ವೈಯಕ್ತಿಕ ಭಾವನೆ, ಇವಾಗ ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅವ್ರಿಗೆ ಆಸಕ್ತಿ ಇರುತ್ತೆ ಸರ್, ನಾನು ಶಿಲ್ಪಕಲೆಗೆ ಬರಬೇಕು, ನಾನು ಕೂಡ ಒಬ್ಬ ಶಿಲ್ಪಿ ಆಗಬೇಕು ಅಥವಾ ನಿಮ್ಮ ಹತ್ರನೇ ಕಲಿಬೇಕು ಅಂತ ಬರ್ತಾರೆ ಅಂತ. ಅವರ ಜೀವನ ಹೇಗಿರುತ್ತೆ ಸರ್? ಅಂದರೆ ಒಂದು ಇವಾಗಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡೋದಾದರೆ ವೃತ್ತಿಯಾಗಿ ಬೇರೆ, ಪ್ರವೃತ್ತಿಯಾಗಿ ಬೇರೆ. ಪ್ರವೃತ್ತಿಯಾಗಿ ತಗೊಳ್ಬೇಕಾ ಇಲ್ಲ ವೃತ್ತಿಯಾಗಿ ಧೈರ್ಯವಾಗಿ ಶಿಲ್ಪಕಲೆಯನ್ನು ಸ್ವೀಕರಿಸಬಹುದಾ? ಖಂಡಿತ ಮೇಡಮ್, ಇದನ್ನು ಧೈರ್ಯವಾಗಿ ವೃತ್ತಿಯನ್ನಾಗಿ ಪಡ್ಕೋಬೋದು. ಆದರೆ ಮೊದಲನೇದಾಗಿ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಒಂದೇ ಸರಿ ಎಲ್ಲೋದು ಸಿಕ್ಬಿಡುತ್ತೆ ಅನ್ನೋದು ಭಾಳ ಕಬ್ಬಿಣದ ಕಡಲನೇ ಆಗಿರುತ್ತೆ. ಕಾಲಕ್ರಮೇಣ ಅದು ಸಿಗ್ತಾ ಹೋಗುತ್ತೆ, ಬಿಟ್ಟರೆ ತಕ್ಷಣಕ್ಕೆ ಸಿಗಬೇಕು ಅನ್ನೋದು ಭಾಳ ಕಷ್ಟ ಆಗುತ್ತೆ ಮೇಡಮ್. ಅವರ ಆಸಕ್ತಿಗಳು ಇಟ್ಕೊಂಡ್ರೆ ಖಂಡಿತ ಇದರಲ್ಲಿ ಯಶಸ್ಸನ್ನು ಪಡ್ಕೊತಾ ಹೋಗ್ಬೋದು ಮೇಡಮ್. ಆ ನಿಟ್ಟಿನಲ್ಲಿ ಅದನ್ನು ಕಲಿಯೋದಕ್ಕೆ ಅವರು ಮನಸಾರ ಇಷ್ಟಪಟ್ಕೊಂಡು ಬಂದರೆ ಖಂಡಿತ ಅದು ಕಲಾ ಸರಸ್ವತಿ ಯಾವತ್ತೂ ಯಾರನ್ನು ಬೇಡ ಅಂತ ಅನ್ನಲ್ಲ. ಅವ್ರಿಗೆ ಆಸಕ್ತಿ ಹೆಂಗಿದೆ ಅದ್ರ ಮೇಲೆ ಅದನ್ನು ಮಾಡ್ಕೊತಾ ಹೋಗ್ಬೋದು ಮೇಡಮ್. ಅದರಲ್ಲಿ ವಿಶೇಷವಾಗಿ ಈ ರೀತಿ ಕಲಾವಿದರು ಅಂದರೆ ಒಂದು ಜವಾಬ್ದಾರಿ ಇರುವಂಥ ಕಲಾವಿದರು ಸಂಪೂರ್ಣವಾಗಿ ವೃತ್ತಿಯಾಗಿ ತಗೊಳ್ತಾ ಇದ್ದಾರೆ ಅಂತ ಅಂದರೆ ಮೊದಲನೇದಾಗಿ ನನ್ನ ಪ್ರಕಾರ ಅನಿಸೋದು ಮನೆಯವರ ಒಂದು ಸಹಕಾರ ಈ ನಿಟ್ಟಿನಲ್ಲಿ ಇರಲೇಬೇಕು. ಯಾವುದೋ ಒಂದು ಸನ್ನಿವೇಶದಲ್ಲಿ ಮನೆಯಲ್ಲಿ ಒಂದು ಕಿತ್ತಾಟ ಅನ್ನೋದು ಬಂದೇ ಬರುತ್ತೆ, ಇದನ್ನು ಬಿಟ್ಟು ಬೇರೆ ಕೆಲಸ ಮಾಡಿ ಅಂತ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ ನಾನು. ಈ ನಿಟ್ಟಿನಲ್ಲಿ ನೀವು ಇವತ್ತಿಲ್ಲಿ ಕೂತಿದ್ದೀರಾ ಅಂದರೆ ನನ್ನ ಪ್ರಕಾರ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ, ನೀವು ಒಂದು ಕಡೆ ಸಂಸಾರ, ಜವಾಬ್ದಾರಿ, ಕಲೆ ಎಲ್ಲದನ್ನ ತೂಗಿಸ್ಕೊಂಡು ಹೋಗಿರುವಂಥ ಆ ಒಂದು ಸಂದರ್ಭಗಳ ಬಗ್ಗೆ ಒಂಚೂರು ತಿಳಿಸ್ಕೊಡಿ. ಖಂಡಿತ ಮ್ಯಾಮ್. ಕೆಲವೊಂದು ಸರಿ ಏನಾಗುತ್ತೆ ಅಂತಲೇ ಈ ವೃತ್ತಿ ಮತ್ತು ಪ್ರವೃತ್ತಿಯನ್ನು ತಗೊಂಡಾಗ ಎಲ್ಲೋದನ್ನೂ ಆರ್ಥಿಕವಾಗಿ ಮತ್ತು ಮುಖ್ಯವಾಗಿ ಎಲ್ಲೋದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಸಂದರ್ಭಗಳು ಸಾಕಷ್ಟು ಬರ್ತವೆ. ಸೊ ಎಲ್ಲೋದಕ್ಕೂ ಭಗವಂತ ಇದ್ದಾನೆ. ಆ ಭಗವಂತನ ಮೇಲೆ ಭಾರ ಹಾಕ್ಕೊಂಡು ನಾವು ಮುಂದೆ ಸಾಕ್ತಾ ಬಂದರೆ ಖಂಡಿತ ಅದು ದೊರಕ್ತಾ ಹೋಗುತ್ತೆ. ನನ್ನ ಪರ್ಸ್ನಲ್ಲಾಗೆ ನಾನು ಹೇಳಬೇಕು ಅಂದರೆ ಸಾಕಷ್ಟು ನನಗೆ ಅನುಭವಗಳು ಬಂದಿದ್ದಾವೆ ಆ ವಿಚಾರವಾಗಿ. ಈ ವೃತ್ತಿಯನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ನಾನು ಮಾಡ್ತಾ ಬಂದಾಗ ಯಾವತ್ತೂ ನಾನು ಎಲ್ಲೂ ಕೈ ಬಿಟ್ಟಿಲ್ಲ. ಅದು ನನ್ನ ಸಾಕಷ್ಟು ಸಂದರ್ಭಗಳಲ್ಲಿ ನನ್ನನ್ನು ಆರಾಮದಾಯಕವಾಗಿ ತಗೊಂಡೋಗಿದೆ. ಯಾವತ್ತೂ ಏನು ಕೊರತೆ ಆಗಿಲ್ಲ ನನಗೆ. ಒಂದು ಮೌಖಿಕ ಜೀವನದ ಬಗ್ಗೆ ಯಾವತ್ತೂ ಕೊರತೆ ಆಗಿಲ್ಲ ಒಂದು ವೃತ್ತಿ ಇದು ಮಾಡಿದಾಗ. ಯಾವತ್ತೂ ಅಂದ್ಕೊಂಡಿಲ್ಲ ಈ ವೃತ್ತಿಗೆ ಏನಕ್ಕೆ ಬಂದೆ ಅಂತೇಳಿ, ಯಾವತ್ತೂ ನನಗೆ ಫೀಲ್ ಆಗಿಲ್ಲ. ಯಾಕೆಂದರೆ ಒಳ್ಳೆಯ ಕಲಾವಿದ, ಒಳ್ಳೆ ಇದ್ದಾಗ ಖಂಡಿತ ಅದು
ಆ ಭಗವಂತನೇ ದಯ ತೋರಿಸ್ಬಿಟ್ಟು ನನಗೆ ಸಾಕಷ್ಟು ಅದ್ರ ಕಡೆಯಿಂದ ಅನುಕೂಲಗಳನ್ನು ಪ್ರಯೋಜನಗಳನ್ನು ಮಾಡ್ಕೊತಾ ಬಂದಿದ್ದೀನಿ ಮೇಡಮ್. ನಿಮ್ಮ ಫ್ಯಾಮಿಲಿ ಸಪೋರ್ಟ್? ಫ್ಯಾಮಿಲಿ ಸಪೋರ್ಟು ಭಾಳ ಅದ್ಭುತವಾಗಿದೆ. ನಮ್ಮ ಶ್ರೀಮತಿಯವರು ಕೂಡ ಅವರು ಕೂಡ ಚಿತ್ರಕಲಾವಿದರು, ಡಿಪ್ಲೊಮಾ ಇನ್ ಪೇಂಟಿಂಗ್ ಆರ್ಟಿಸ್ಟು. ಮಾರಲ್ ಸಪೋರ್ಟ್ ಆಗಿ ನನಗೆ ಫ್ಯಾಮಿಲಿ ಫೋಟೋನಾ? ಎಸ್ ಮೇಡಮ್. ನನ್ನ ಮಗ ಭಾಳ ಆಸಕ್ತಿಯಾಗಿ ಅವರು ಕೂಡ ನನಗೆ ಬೆನ್ನೆಲುಬಾಗಿ ನಿಂತುಕೊಂಡು ವಿಮರ್ಶೆ ಮಾಡುವಂಥದ್ದು. ಈ ಕಲಾವಿದನ ಫ್ಯಾಮಿಲಿ ಆಗೋಗಿದೆ, ಕಲಾವಿದರ ಫ್ಯಾಮಿಲಿ. ಕೆಲವೊಂದು ತಪ್ಪುಗಳನ್ನು ನನ್ನ ಧರ್ಮಪಂಥಿಗೆ ಹೇಳುವಂಥದ್ದು, ನೋಡಿ ಇದು ಸರಿ ಬಂದಿದೆಯಾ, ಇದು ಹೇಗೆ ಬಂದಿದೆ, ಅವ್ರು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಹೀಗೆ ಇಬ್ರು ಕೂಡ ಕೋಆರ್ಡಿನೇಟ್. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಅದರಲ್ಲೂ ಕಲಾವಿದರಿಗೆ ಅದು ಯಾವುದೇ ಕ್ಷೇತ್ರದ ಆಗಿರ್ಬೋದು, ಒಂದು ಕಲೆಯನ್ನ ವೃತ್ತಿಯಾಗಿ ಸ್ವೀಕರಿಸಿರೋರಿಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅಂತ ಹೇಳಿ ಸರ್. ಇವತ್ತು ನೀವು ಇಲ್ಲಿ 25 ವರ್ಷಗಳ ಕಾಲ ಪಯಣದಲ್ಲಿ ಇವತ್ತು ಇಲ್ಲಿ ಕೂತಿದ್ದೀರಿ. ಒಂದಷ್ಟು ಕೆಲಸಗಳು ಕರ್ನಾಟಕದಾದ್ಯಂತ ಒಂದಷ್ಟು ಹೆಸರಾಂತ ಜಾಗಗಳಲ್ಲಿ ನೀವು ಮಾಡಿರುವಂಥ ಶಿಲ್ಪಕಲೆಗಳು, ಜೊತೆಗೆ ಒಂದಷ್ಟು ಜನರಿಗೆ ನಿಮ್ಮ ಪರಿಚಯ ಕೂಡ. ಈ ಒಂದು ಪಯಣ ನೀವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಯಾರ್ಯಾರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಿಮ್ಮ ಸುತ್ತಮುತ್ತಲಿನ ಜನ ಆಗಿರ್ಬೋದು, ಅಥವಾ ಇವತ್ತಿಗೂ ನಿಮ್ಮ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿರುವಂಥವ್ರು, ನೀವು ಮಾಡಿರೋ ಕೆಲಸಗಳನ್ನ ಜಗತ್ತಿಗೆ ತೋರಿಸುವಂಥ ಪ್ರಯತ್ನದಲ್ಲಿರುವಂಥವ್ರು, ಯಾವುದೇ ಸ್ವಾರ್ಥವಿಲ್ಲದೆ ಯಾರ್ಯಾರನ್ನ ನೆನೆಸ್ಕೊಳ್ತೀರಾ ಸರ್? ಖಂಡಿತ ಮ್ಯಾಮ್. ಎಲ್ಲ ನನ್ನ ಆತ್ಮೀಯ ಗೆಳೆಯರು, ಬಂಧು ಬಾಂಧವರು, ತಂದೆ ತಾಯಿಗಳು, ಅಣ್ಣ ತಮ್ಮಗಳು, ಧರ್ಮಪತ್ನಿ ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ, ವಿಶೇಷವಾಗಿ ಕೆಲವರು ಭಾಳ ಆತ್ಮೀಯ ಗೆಳೆಯರಿದ್ದಾರೆ. ಖಂಡಿತ ಮ್ಯಾಮ್, ಖಂಡಿತ. ನಮ್ಮ ಶ್ರೀನಿವಾಸ್ ಕುಂಬಾರ್ ಅಂತೇಳಿ, ಅವರು ಭಾಳ ನನ್ನ ಆತ್ಮೀಯ ಗೆಳೆಯರು. ಹೀಗೆ ಸಾಕಷ್ಟು ಸ್ನೇಹಿತರು ಇದ್ದಾರೆ. ಚಿತ್ರಕಲಾವಿದರುಗಳಲ್ಲಿ ಸಾಕಷ್ಟು ಸ್ನೇಹಿತರುಗಳಿದ್ದಾರೆ. ಅವರೆಲ್ಲ ಕೂಡ ನನಗೆ ಬೆನ್ನೆಲುಬಾಗಿ ನಿಂತುಕೊಂಡು ಸಪೋರ್ಟುಗಳನ್ನು ಮಾಡಿಕೊಂಡು, ಸಾಕಷ್ಟು ನನಗೆ ಅಭಿಮಾನಿಗಳು ಬಳಗವೇ ಇದೆ. ಇಲ್ಲ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನನಗೆ ಬೆನ್ತಟ್ಟುವಂಥ ಕಾರ್ಯನ ಸಾಕಷ್ಟು ಜನ ಮಾಡ್ತಾ ಇದ್ದೀರಾ. ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ ಮೇಡಮ್. ಇನ್ನು ಕೊನೆಯದಾಗಿ ಯುವಕರಿಗೆ, ಯಾರ್ಯಾರು ಇವಾಗ AI ಬಂದ್ಬಿಟ್ಟಿದೆ ಸರ್, ತಂತ್ರಜ್ಞಾನ ಎಲ್ಲಿಗೆ ಹೋಗಿದೆ ಅಂದರೆ, ಬಹುಶಃ 25 ವರ್ಷಗಳ ಹಿಂದೆ ಸಾಮಾಜಿಕ ಜಾಲತಾಣನೂ ಇರಲಿಲ್ಲ, ದೂರದರ್ಶನಗಳು ಕೂಡ ಇರಲಿಲ್ಲ, ರೇಡಿಯೋ ಒಂದು ಇತ್ತು, ದೂರದರ್ಶನ ಇತ್ತು, ಬಿಟ್ಟರೆ ಇಷ್ಟೊಂದು ಪ್ರಮೋಷನ್ಸ್ ಸಿಗೋವಂಥ ಯಾವುದೋ ಒಂದು ಡಿಜಿಟಲ್ ಮಾಧ್ಯಮ ಅನ್ನೋದು ಇರಲೇ ಇರಲಿಲ್ಲ. ಈಗ AI ಬಂದು ನಿಂತಿದೆ. ಇಂಥ ಸಮಯದಲ್ಲೂ ಕೂಡ ಕಲೆ ಜೀವಂತವಾಗಿರಬೇಕು ಅಂದರೆ ತಂತ್ರಜ್ಞಾನವನ್ನು ಬಿಟ್ಟು ಅವರ ಕೈ ಚಳಕವನ್ನು ಉಪಯೋಗಿಸ್ಬೇಕು. ಸೊ ಈ ನಿಟ್ಟಿನಲ್ಲಿ ಇವಾಗಿನ ಯುವ ಜನತೆಗೆ ಯಾವ ರೀತಿ ಜವಾಬ್ದಾರಿ ಉಳಿಸ್ಕೊಂಡು ಹೋಗೋದಿದೆ ಅವ್ರ ಕಡೆಯಿಂದ, ಯಾವ ರೀತಿ ಜಾಗೃತರಾಗಬೇಕು ಅವರು ಅನ್ನೋದನ್ನ ನೀವೊಬ್ಬ ಕಲಾವಿದನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಮೇಡಮ್, ಹಳೆಯದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯುವಕರು ಸಾಗಬೇಕಾಗತ್ತೆ ಮೇಡಮ್. ಅದು ಇರಲಿ, ಅದು ಇರಬಾರ್ದು ಅಂತಲೇ ಡಿಜಿಟಲೀಕರಣ ಆಗೋಗಿದೆ. ಸೊ ಅದನ್ನು ಎಲ್ಲಿ ಯಾವಾಗ ಬೆಳೆಸ್ಬೇಕು, ಎಷ್ಟು ಮಟ್ಟಿಗೆ ಬೆಳೆಸ್ಬೇಕು ಅದನ್ನು ಮಾಡ್ಕೊತ ನಮ್ಮ ಪೂರ್ವಿಕರು ಸಾಕಷ್ಟು ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಸಾಕಷ್ಟು ಹಳೆಯ ಒಂದು ಆಯಾಮಗಳನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹಳೆಯದರ ಜೊತೆಗೆ ಹೊಸದನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಒಂದು ಇದನ್ನು ರೂಢಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಆಗುತ್ತೆ ಮೇಡಮ್. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಯುವ ಪೀಳಿಗೆಗಳು ಸಾಗಲಿ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ವೆರಿ ನೈಸ್ ಸರ್. ಇನ್ನೊಂದಷ್ಟು ಕಲ್ಲುಗಳಿಗೆ ನಿಮ್ಮ ಕೈ ಚಳಕದಿಂದ ಶಿಲ್ಪಕಲೆಯ ಒಂದು ಭಾವನೆಗಳು ಸಿಗಲಿ, ಇನ್ನೊಂದಷ್ಟು ಅದ್ಭುತವಾದಂಥ ಶಿಲ್ಪಕಲೆಗಳು ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಸೇರ್ಪಡೆಯಾಗಲಿ, ನಿಮ್ಮ ಕಡೆಯಿಂದ ತಮ್ಮ ಹೆಸರು ಕೂಡ ಸಾಧಕರ ಪಟ್ಟಿಯಲ್ಲಿ ನಿರತವಾಗಿ ಇರಲಿ ಸರ್. ತಮ್ಮೆಲ್ಲ ಕೆಲಸಗಳಿಗೂ ನಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಾ ತುಂಬಾ ಕೃತಜ್ಞತೆಗಳು ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಅಭಿನಂದನೆಗಳು. ಧನ್ಯವಾದ ಮೇಡಮ್. ಚಂದನ ವಾಹಿನಿ ಎಲ್ಲ ಸಮಸ್ತ ವೀಕ್ಷಕರಿಗೂ ತುಂಬ ಧನ್ಯವಾದನ ಹೇಳ್ತಾ, ಮತ್ತು ಸಮಸ್ತ ಚಂದನವನದ ಎಲ್ಲ ಸಿಬ್ಬಂದಿವರ್ಗೂ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಕಡೆಯದಾಗಿ ನನ್ನ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲಾವಿದರು ಪರವಾಗಿ ಸಾಕಷ್ಟು ಕನ್ನಡನ ಸಂಸ್ಕೃತಿ ಇಲಾಖೆ ಸಾಕಷ್ಟು ಆಯಾಮಗಳನ್ನು ಕಲಾವಿದರಿಗೋಸ್ಕರ
ಹೊರತಂದಿದೆ. ಈಗ ಮೊನ್ನೆ ಇನ್ನು ದತ್ತಾಂಶ ಅಂತೇಳಿ ಕಲಾವಿದನ ಆಗೆಲ್ಲ ಗುರುತಿನ ಚೀಟಿ ಯಾರಿಗೂ ಕೊಡ್ತಾ ಇರಲಿಲ್ಲ. ಒಂದು ಅದ್ಭುತ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ತಂದಿದೆ. ನನಗೆ ಅವಾಗ ಅನ್ಸೋದು ಆ ಒಂದು ಗುರುತಿನ ಚೀಟಿ ತಗೋಬೇಕಾದ್ರೆ ಇಲ್ಲ ಅವಾರ್ಡ್ ತೊಗೊಂಡಿರಬೇಕು, ಇಲ್ಲ ಅಕಾಡೆಮಿ ಮೆಂಬರ್ ಆಗಿರೋ ಈ ರೀತಿ ನಿಯಮಾನುಸಾರಗಳು ಇರ್ತಿದ್ವು, ಮಾನದಂಡಗಳು ಇರ್ತಿದ್ವು. ಸೊ ಈಗೇನಾಗಿದೆ, ಇಲಾಖೆ ಎಲ್ಲ ಒಂದು ಕಲಾವಿದರುಗಳಿಗೆ ಗುರುತಿನ ಚೀಟಿಯನ್ನು ವಿತರಣೆ ಮಾಡ್ತಾ ಇದೆ. ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗಾಗಿ ಆಮೇಲೆ ಕಲಾವಿದರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಎಲ್ಲ ಕಲಾವಿದರಿಗೂ ಸಿಗಲಿ ಅಂತ ಹೇಳಿ ಭಾವಿಸ್ತಾ, ಆಮೇಲೆ ಕಲಾವಿದನ ಬದುಕುಗಳು ಸಾಕಷ್ಟು ಕೆಲವೊಂದು ಕಡೆ ಭಾಳ ಕಷ್ಟಕರವಾಗಿರುತ್ತದೆ. ಆ ಒಂದು ಕಷ್ಟಕರ ಸಂದರ್ಭಗಳಲ್ಲಿ ಇಲಾಖೆ ನೆರವು ನೀಡಬೇಕಾಗತ್ತೆ. ಆಮೇಲೆ ಅವರಿಗೆ ಹೆಚ್ಚಿನದಾಗಿ ಆದ್ಯತೆಯನ್ನು ಕೊಡಬೇಕಾಗತ್ತೆ. ನೋಡಿ, ಅವತ್ತಿನ ಒಂದು ರಾಜರ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡೋದಾದರೆ ರಾಜನ ಹತ್ರ ಮುಖಾಮುಖಿ ಕುಂತ್ಕೊಂಡು ಮಾತಾಡುವಂಥ ಸಂದರ್ಭಗಳು ಕಲಾವಿದರಿಗೆ ಹೆಚ್ಚಿದಾಗಿರ್ತಿತ್ತು. ಆ ಒಂದು ಕಾಲಘಟ್ಟ ಇವತ್ತಿಗೂ ಕೂಡ ಮರುಕಳಿಸಲಿ ಅಂತ ಹೇಳಿ ನನ್ನ ಸರ್ಕಾರಕ್ಕೆ ಒಂದು ಮನವಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಹೊರತರಬೇಕಾಗತ್ತೆ. ಯಾಕೆಂದರೆ ಕಲಾವಿದರು ಬದುಕುಗಳು ತಾವು ಹೇಳ್ದಂಗೆ ಈ ಯೋಜನೆಗಳನ್ನು ತಂದಿದ್ದೇ ಒಂದು ಪಕ್ಷದಲ್ಲಿ ಮಾತ್ರ ಈ ಒಂದು ಕಲೆ ಮತ್ತು ನಮ್ಮ ಸಂಸ್ಕೃತಿ ಶಿಲ್ಪಕಲೆ ವೈಭವನ ಉಳಿಸಿ ಬೆಳೆಸೋದಕ್ಕೆ ಕಾರಣ ಆಗ್ತದೆ. ಸಾಕಷ್ಟು ಯೋಜನೆಗಳನ್ನು ತರಬೇಕಾಗುತ್ತೆ. ಕಲಾವಿದರನ್ನ ಎಲ್ಲೆಲ್ಲಿ ಬಳಸ್ಕೋಬೇಕಾಗುತ್ತೆ ಅಲ್ಲೆಲ್ಲ ಬಳಸ್ಕೋಬೇಕಾಗುತ್ತೆ. ಕೆಲವೊಂದು ಈ ಸರ್ಕಾರದಿಂದ ಈ ದೊಡ್ಡ ದೊಡ್ಡ ಪಾರ್ಕುಗಳಲ್ಲಿ ಇದೆಲ್ಲ ಒಂದು ಟೆಂಡರ್ಗಳನ್ನು ಕೊಡ್ತಾರೆ. ದಯಮಾಡಿ ಕಲಾವಿದರಿಗೆ ಕೊಡಿ, ಅದನ್ನು ಮಾಡುವಂಥ ಸಂದರ್ಭಗಳು ಕಲಾವಿದರಿಗೆ ಆ ಸಾಮರ್ಥ್ಯ ಇದೆ ಅನ್ನೋ ಒಂದು ಮಾತನ್ನು ಈ ಒಂದು ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಸಾಕಷ್ಟು ನೆರವನ್ನು ಕೊಡಿ ಅಂತೇಳಿ. ಮತ್ತೊಂದು, ಸರ್ಕಾರ ಯುವ ಪೀಳಿಗೆಗಳಿಗೆ ಒಂದು ಸಾಕಷ್ಟು ಯೋಜನೆಗಳನ್ನು ಹೊರತಂದಾಗ ಇನ್ನೊಂದು ಬೇಲೂರು ಹಳೆಬೀಡು ಆರಾಮಾಗಿ ನಿರ್ಮಾಣ ಮಾಡ್ಬೋದು. ಆ ಒಂದು ಒತ್ತನ್ನು ಸರ್ಕಾರ ಕೊಟ್ಟರೆ ಖಂಡಿತವಾಗ್ಲೂ, ಯಾಕೆಂದರೆ ಈ ಆತ್ಮಕ್ಕೆ ಸಾವಿಲ್ಲ ಅಂತೇಳಿ ಭಾವನೆ ನನ್ನಲ್ಲಿದೆ. ಹಾಗಾಗಿ ಅವತ್ತಿನ ಕಾಲದ ಶಿಲ್ಪಿಗಳು ಯಾರಿದ್ದಾರೆ ಇವತ್ತು ಕೂಡ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡುವಂಥ ಅನೇಕ ಶಿಲ್ಪ ಕಲಾವಿದರು ನಮ್ಮ ನಾಡಲ್ಲಿ ಸಿಗ್ತಾರೆ. ಅವ್ರನ್ನೆಲ್ಲ ಬಳಸ್ಕೊಂಡು ಸುಂದರವಾದ ಒಂದು ತಾಣಗಳನ್ನು ಕರ್ನಾಟಕ ಘನ ಸರ್ಕಾರ ಇಲಾಖೆ ಖಂಡಿತವಾಗ್ಲೂ ಇದನ್ನು ಮಾಡ್ಬೋದು ಅಂತ ಹೇಳಿ ಈ ಮೂಲಕ ನನ್ನ ಒಂದು ಚಿಕ್ಕ ಮನವಿಯನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸರ್ ಪರಿಕಲ್ಪನೆ, ನಿಜವಾಗ್ಲೂ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ತಮ್ಮ ಆಶಯಗಳೆಲ್ಲ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ. ಅತಿಥಿಗಳು ಒಂದೇ ಮಾತನ್ನು ಹೇಳ್ತಾ ಇದ್ರು, ಇನ್ನೊಂದು ಬೇಲೂರು ಹಳೆಬೀಡು ನಿರ್ಮಾಣ ಮಾಡಬಹುದು ಅಂತ. ಯಾವಾಗ ನಿಜಕ್ಕೂ ಯುವ ಜನಾಂಗ ಏನಿದ್ದೀವಿ, ಯುವ ಪ್ರತಿಭೆಗಳು ಮುಂದೆ ಬರಬೇಕು, ನಮ್ಮ ಕಲೆಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂಥ ಸಂಪೂರ್ಣ ಪ್ರಯತ್ನ, ಮನಸ್ಪೂರ್ವಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆವಾಗ ನಮ್ಮ ಕರ್ನಾಟಕ ಸದಾಕಾಲ ಇತಿಹಾಸದ ಪುಟಗಳಲ್ಲಿ, ಪ್ರಪಂಚದ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಸಾಕ್ತಾ ಹೋಗುತ್ತೆ. ನಮ್ಮ ಕನ್ನಡ ಸಂಸ್ಕೃತಿ ಕಲೆಯನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನಾವು ಹೋಗಿ ಬರ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ತಮ್ಮ ದಿನ ಶುಭಕರವಾಗಿರಲಿ. ನಮಸ್ಕಾರ.